ಯಾಕೆಂದರೆ ಮನುಷ್ಯ ಏನಾಗಿದ್ದೀಯ, ನೀನು ಆತ್ಮ ಆಗಿದ್ದೀಯಾ ಅಂತ ಹೇಳೋದ್ರಿಂದ ಪ್ರಾರಂಭ ಆಗುತ್ತೋ ಅದನ್ನೇ ಸಾಕ್ಷಾತ್ಕಾರ ಮಾಡ್ಬೋದು. ಶ್ವೇತಕೇತು ಆಗಿರ್ಬೋದು, ಅವನಿಗೆ ಗುರುಗಳು ಹೇಳೋದು ತತ್ವಮಸಿ, ನೀ ಅದೇ ಆಗಿದ್ದೀಯಾ ಅಂತ ಹೇಳಿದ ತಕ್ಷಣ ಅದನ್ನು ಸಾಧನೆ ಮಾಡಬೇಕು. ಸಾಧನೆ ಮಾಡೋಕ್ಕೆ ತೊಡಗಿಸೋದೇ ಅದು. ಆದರೆ ಬೇರೆಲ್ಲ ನಮ್ಮ ಮನಸ್ಸಿನ ಪರಿಶುದ್ಧತೆ ಮತ್ತೊಂದಕ್ಕಿದಕ್ಕೆಲ್ಲದಕ್ಕೂ ಉಪಾಸನ ಮಾರ್ಗಗಳು. ಅದರಲ್ಲಿ ಉಪನಿಷತ್ತು ಬ್ರಹ್ಮಸೂತ್ರ ಅರ್ಥ ಆಗಬೇಕಂದ್ರೆ ಸ್ವಲ್ಪ ಕಷ್ಟ, ಅದಕ್ಕೆ ಹಿನ್ನೆಲೆ ಎಲ್ಲ ಮಾಡಬೇಕಾಗ್ತದೆ. ನಂತರ ಬರುವಂಥದ್ದು ಉಪನಿಷತ್ತುಗಳು ಕೂಡ ಬಹಳ ಎಲ್ಲರಿಗೂ ಅರ್ಥ ಆಗುವಂಥ ವಿಷಯಗಳಲ್ಲ, ಮತ್ತು ಅದನ್ನು ಹೇಳೋದು ಕೂಡ ಕಷ್ಟ, ಹೇಳಿದ್ರಿಂದ ಸರಿಯಾಗಿ ಅರ್ಥ ಆಗೋದು ಕಷ್ಟ. ಅದಕ್ಕೆ ಅದನ್ನು ಶ್ರೀಕೃಷ್ಣನೇ ಅದಕ್ಕೆ ಧ್ಯಾನ ಶ್ಲೋಕದಲ್ಲಿ ಹೇಳಿದ ಹಾಗೆ ಸರ್ವೋಪನಿಷದೋ ಗಾವು ದೋಕ್ತ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ಅಂತ ಹೇಳ್ತಾನಲ್ಲ, ಅಲ್ಲಿ ಉಪನಿಷತ್ತುಗಳ ಅನ್ನುವಂಥ ಹಸುಗಳು, ಅವುಗಳಿಂದ ಸರ್ವೋಪನಿಷದೋ ಗಾವು, ಎಲ್ಲ ಉಪನಿಷತ್ತುಗಳು ಹಸುಗಳಿದ್ದ ಹಾಗೆ ಅವುಗಳನ್ನು ಕೃಷ್ಣ ನಮಗೆ ಹಾಲನ್ನು ಕರೆದು ಕೊಡ್ತಾ ಇದ್ದಾನೆ ಅಂತ ಧ್ಯಾನ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದರೆ ಅಲ್ಲಿಗೆ ಆ ಬ್ರಹ್ಮಸೂತ್ರ ಉಪನಿಷತ್ತು ಯಾರಿಗೆ ಅರ್ಥ ಆಗಲು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ಅದನ್ನು ಕ್ರೋಢೀಕರಿಸಿ ಕೊಟ್ಟಿದ್ದಾನೆ ಅಂತ. ಅವುಗಳಲ್ಲಿ ಏನು ಹೇಳಿದೆವು ಅದನ್ನೇ ಇಲ್ಲಿ ಪುನರುಚ್ಚರಿಸಿದ್ದಾರೆ ಹೊರತು ಹೊಸದಾಗಿ ಏನೂ ಅಲ್ಲ. ಆದ್ದರಿಂದ ಭಗವದ್ಗೀತೆ ಅನ್ನುವಂಥದ್ದು ಎಲ್ಲರಿಗೂ ಸರ್ವಜನರಿಗೂ ಗ್ರಾಹ್ಯವಾಗುವಂಥದ್ದು, ಸರ್ವಜನರಿಗೂ ಸುಲಭವಾಗುವಂಥದ್ದು ರೀತಿಯಲ್ಲಿ ಕೃಷ್ಣ ಅದನ್ನು ಬೋಧನೆ ಮಾಡಿದ್ದಾನೆ. ಬೋಧನೆ ಮಾಡಿದಂಥ ಕ್ಷೇತ್ರ ಕೂಡ ಭಾಳ ಹೀಗೆ ಪ್ರವಚನ ಮಾಡಿದ್ದಲ್ಲ, ಕ್ಲಾಸ್ ಮಾಡಿದ್ದಲ್ಲ, ಅದೆಲ್ಲಿ ಹೇಳಿದ್ದು ಯುದ್ಧ ಭೂಮಿಯಲ್ಲಿ. ನೀವು ಅದನ್ನು ಭಾವಿಸ್ಕೊಳ್ಳಿ, ನಾವು ಆರಾಮಾಗಿ ಕೂತ್ಕೊಂಡು ಕೇಳೋಕ್ಕೆ ಕಷ್ಟ, ಇನ್ನು ಯುದ್ಧ ಭೂಮಿಯಲ್ಲಿ ಕೇಳೋದು ಇನ್ನೂ ಕಷ್ಟ ಅಲ್ವಾ. ಯುದ್ಧ ಭೂಮಿಯಲ್ಲಿ ಯಾರಿಗೆ ಕೇಳೋಕ್ಕೆ ಇದಿರ್ತದೆ, ಸಹನೆ ಮನಸ್ಸಿನ ತಾಳ್ಮೆ ಯಾರಿಗಿರುತ್ತದೆ? ಅಂಥ ಯುದ್ಧ ಭೂಮಿಯಲ್ಲಿ ಹೇಳಿದಂಥದ್ದು ಅನ್ನೋದನ್ನು ನಮ್ಮ ಮೊದಲು ನೆನಪಲ್ಲಿ ಇಟ್ಕೋಬೇಕು ಆದ್ದರಿಂದ ಈಗ ಯುದ್ಧ ಆವಾಗ ಕುರುಕ್ಷೇತ್ರದಲ್ಲಿ ಭೌತಿಕವಾಗಿ ಹೊರಗಡೆ ನಡೆಯಿತು, ಆದರೆ ನಿಜವಾಗಲೂ ನಡೆದದ್ದು ಅರ್ಜುನ ಮನಸ್ಸಿನೊಳಗೆ. ಅರ್ಜುನ ಮೊದಲೆಲ್ಲ ಹೋರಾಡಿದ ಏನು ಹೇಳಿದ, ಯಾರಾದರೂ ಈ ಸಿಕ್ಕರು ಇವರೆಲ್ಲರನ್ನು ತರದು ಹಾಕಿಬಿಡ್ತೇನೆ, ಕೊಂದು ಹಾಕಿಬಿಡ್ತೇನೆ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ದ್ರೌಪದಿ ಸೀರೆ ಸೇರಿಯುವಾಗ ಹೇಳಿದ, ಕಾಡಿಗಟ್ಟಿದಾಗ ಹೇಳಿದ. ಈಗ ಯುದ್ಧ ಕ್ಷೇತ್ರಕ್ಕೆ ಬಂದ ಮೇಲೆ ಅವನಿಗೆ ಈ ವಿಷಣ್ಣತೆ ಭಾವನೆ ಬಂದ್ಬಿಡ್ತು, ಡಿಪ್ರೆಷನ್, ಒಂದು ರೀತಿ ನಾನ್ಯಾಕೆ ಯುದ್ಧ ಮಾಡಬೇಕು ಅಂತ ಭಾವನೆ ಬಂದ್ಬಿಟ್ಟಿದೆ. ನಮಗೆಲ್ಲ ಆಗೋದು ಹಾಗೆ ತಾನೆ, ಆರಾಮಾಗಿದ್ದಾಗ ಬೇಕಾದಾಗ ಮಾತಾಡ್ತೇವೆ, ಏನಾದರೂ ಮಾಡೋದು ಬಂದಾಗ ಅದು ಅಯ್ಯೋ ಮಾಡಲೋ ಬೇಡೋ, ಇದನ್ನು ಮಾಡಿದ್ರೆ ಏನಾಗುತ್ತೋ ಇದಾಗುತ್ತೋ, ಹಾಗಾಗುತ್ತೋ ಹೀಗಾಗುತ್ತೋ, ಅವ್ರು ಏನಂತಾರೋ ಇವ್ರೇನಂತಾರೋ, ಈ ದ್ವಂದ್ವಗಳಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಅವನ ಸ್ಥಿತಿನೂ ಅರ್ಜುನ ಸ್ಥಿತಿ ನಮ್ಮ ಸ್ಥಿತಿ ಒಂದೇ. ಸತ್ಕಾರ್ಯಗಳನ್ನು ಮಾಡುವಾಗ ಏನಾದರೂ ನಮಗನಿಸಿದ ಒಳ್ಳೆಯದನ್ನು ಮಾಡುವಾಗ ನಮಗೆ ಏನಾಗುತ್ತೆ, ಈ ದ್ವಂದ್ವ ಬಂದ್ಬಿಡ್ತದೆ. ಆ ದ್ವಂದ್ವ ಬಂದಾಗ ಈ ಭಗವದ್ಗೀತೆ ನಮಗೆ ಸಹಾಯಕ್ಕೆ ಬರ್ತದೆ ಅಂತ ಅಲ್ವಾ. ಆದ್ದರಿಂದ ಯುದ್ಧ ಭೂಮಿ ಅಲ್ಲಿದ್ದರೂ ಕೂಡ ಭೌತಿಕ ಯುದ್ಧ ಭೂಮಿ. ನಮ್ಮ ಒಳಗೆ ನಿರಂತರವಾಗಿ ನಮ್ಮ ಜೀವನ ಒಂದು ಯುದ್ಧ ಭೂಮಿಯಲ್ಲೇ ಇದ್ದೇವೆ ನಾವು. ಇಲ್ಲಿ ನಾವು ಇದು ಕುರುಕ್ಷೇತ್ರ ಅಂದ್ಕೊಳ್ಳೆ ಜನರಿಗೆ ಅದಕ್ಕೆ ಪರ್ಯಾಯ ಪದ ಏನಾಗಿಬಿಟ್ಟಿದೆ ಅಂದರೆ ಇದೊಂದು ರೀತಿ ಯುದ್ಧ ಭೂಮಿ ಅನ್ನೋ ರೀತಿಯಲ್ಲಿ ಆಗಿದೆ. ಅದು ಕುರುವಂಶದಲ್ಲೂ ಮಾಡಿದಂಥ ಅವರು ಇರ್ತಕ್ಕಂಥ ಕುರುಕ್ಷೇತ್ರ ಅಂತ ಇರ್ತಿದ್ರು. ಆದರೆ ಅದನ್ನ ಈ ಭಗವದ್ಗೀತೆ ಪ್ರಾರಂಭ ಶ್ಲೋಕನೇ ಧೃತರಾಷ್ಟ್ರ ಹೇಳುವುದರಿಂದ, ಒಂದು ಪ್ರಶ್ನೆ ಕೇಳುವುದರಿಂದ ಪ್ರಾರಂಭ ಆಗುತ್ತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯೋತ್ಸವ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ ಅಂತ ಕೇಳ್ತಾರೆ. ಅಲ್ಲಿ ಅವನ ಮನಸ್ಥಿತಿ ನಮ್ಮ ಮನಸ್ಥಿತಿ ಒಂದೇ. ಅವನು ಹೇಳ್ತಾ ಇದ್ದಾನೆ, ಧರ್ಮಕ್ಷೇತ್ರವಾದಂಥ ಕುರುಕ್ಷೇತ್ರದಲ್ಲಿ ಇವೆಲ್ಲ ಯುದ್ಧಕ್ಕೆ ಸೇರಿದಾರಲ್ಲ, ಇಲ್ಲಿ ಅವನ ಎರಡನೇ ಲೈನ್ ಇದೆ, ಮಾಮಕ ಪಾಂಡವಾಶ್ಚೈವ. ನೋಡಿ,
ಅವನ ದುರ್ಬುದ್ಧಿ ಅಲ್ಲೇ ಗೊತ್ತಾಗ್ಬಿಡ್ತದೆ. ಈಗ ತನ್ನ ತಮ್ಮನ ಮಕ್ಕಳೇ ಅವರು, ಯಾರು? ಪಾಂಡವರು. ಆದರೆ ಇವನಿಗೆ ನನ್ನವರು ಅಂತ ಯಾರು ಅನ್ನಿಸ್ತಾ ಇದ್ದಾರೆ? ತನ್ನ ಮಕ್ಕಳು ಮಾತ್ರ ತನ್ನವರು ಅನ್ನಿಸ್ತಾ ಇದ್ದಾರೆ. ಮಾಮಕ ಅಂತ ನನ್ನವರು, ನಮ್ಮವರು ಮತ್ತು ಪಾಂಡವರು ಅಂತ ಪದಪ್ರಯೋಗ ಮಾಡ್ತಾನೆ ನೋಡಿ. ಹೆಂಗಿದೆ, ಎಲ್ಲಿ ನಮ್ಮವರು ಅಂತ ಬಂತು ಅಲ್ಲಿಗೆ ಕುರುಕ್ಷೇತ್ರ ಸ್ಟಾರ್ಟ್ ಆಯಿತು ಅಂತ, ಯುದ್ಧ ಪ್ರಾರಂಭ ಆಯಿತು ಅಂತ. ಯಾರನ್ನ ನಮ್ಮವರು ಅಂತಂದರೆ ಅವ್ರು ನಮ್ಮವರಲ್ಲ ಅಂತ ಹೇಳಿದಂಗೆ ಆಯ್ತಲ್ಲ. ಎದುರಿಗೆ ಅವರನ್ನ ಪಾಂಡವರು ನಮ್ಮವರಲ್ಲ ಅಂತ ಹೇಳಿದ ಮೇಲೆ ಅಲ್ಲೇನು ಉಳಿತು? ಹಾಗೆ ನಮ್ಮಲ್ಲಿಯೂ ಕೂಡ ಜೀವನದಲ್ಲಿ ಬಹಳಷ್ಟು ದುಃಖಕ್ಕೀಡಾಗುವುದು ಅಥವಾ ಸಂಘರ್ಷಗಳಿಗೆ ಹೋಗುವುದು ಯಾಕಂದರೆ ಈ ಮಮಕಾರದಿಂದ. ನಾನು ನಮ್ಮವರು, ನಾನು ನಮ್ಮವರು ಅಷ್ಟಕ್ಕೆ ನಾವು ಗೋಡೆ ಕಟ್ಕೊಂಡ್ಬಿಟ್ಟಿವಿ ಅಂತಂದರೆ ಅಲ್ಲೇನಾಗುತ್ತೆ? ಸಂಘರ್ಷ ಪ್ರಾರಂಭ ಆಗುತ್ತೆ. ಅಲ್ಲಿ ಆಗಿದ್ದು ಹಾಗೆ. ಅವನು ಹೇಳ್ತಾನೆ, ಧರ್ಮಕ್ಷೇತ್ರವಂತ ಕುರುಕ್ಷೇತ್ರದಲ್ಲಿ. ಅದನ್ನು ಧರ್ಮಕ್ಷೇತ್ರ ಅಂತ ಅವನೇ ಹೇಳ್ತಾ ಇದ್ದಾನೆ. ಅಂದರೆ ಹಾಗಿದ್ದರೂ ಕೂಡ ಅದು ಕುರುಕ್ಷೇತ್ರ ಯಾಕಾಯಿತು, ಯುದ್ಧ ಭೂಮಿ ಯಾಕಾಯಿತು ಅಂತ ಅವನು ಮೊದಲಿಂದಲೂ ಹಾಗೆ ವರ್ತನೆ ಮಾಡ್ಕೊಂಡ್ಬಂದಾನೆ. ಎಲ್ಲಿ ದ್ರೌಪದಿ ಸೀರೆ ಸರಿಯುವಾಗಲಿ, ಪಾಂಡವರನ್ನು ವನವಾಸ ಕಳಿಸುವಾಗಲಿ, ಅರಿಗಿನ ಮನೆ ಒಳಗಡೆಗೆ ಹಾಕುವಾಗಲಿ, ಇದೆಲ್ಲಕ್ಕೂ ಅವನು ಧೃತರಾಷ್ಟ್ರ ಆಗಿಬಿಟ್ಟಿದ್ದ. ಈಗ ಧೃತರಾಷ್ಟ್ರ ಈಗ ಹೇಗೆ ಕುರುಕ್ಷೇತ್ರ ಅಂದ್ಕೂಡಲೇ ಯುದ್ಧ ಭೂಮಿ ಅಂತ ಹೆಂಗೆ ಪರ್ಯಾಯ ಪದ ಆಗಿಬಿಟ್ಟಿದೆಯೋ, ಹಾಗೆ ಧೃತರಾಷ್ಟ್ರ ಅಂದರೆ ಕುರುಡ ಅಂತ ಆಗಿಬಿಟ್ಟಿದೆ. ಧೃತರಾಷ್ಟ್ರನ ಶಬ್ದಕ್ಕೆ ಕುರುಡ ಅಂತ ಆಗಿಬಿಟ್ಟಿದೆ. ಈ ಎಲ್ಲರೂ ನಾವು ಕುರುಡ್ರೆ, ಧೃತರಾಷ್ಟ್ರೇ. ಯಾಕೆಂದರೆ ನಮ್ಗೆ ಇಷ್ಟೇ ಗೊತ್ತು, ಮಾಮಕ ನಾನು ನನ್ನವರು ಅಂತ ಅಷ್ಟೇ ಗೊತ್ತು. ಹಾಗಾಗಿದ್ದರಿಂದ ಏನಾಗುತ್ತೆ, ಅವಾಗಿಂದ ಅವನ ಕಣ್ಣು ಮುಚ್ಕೊಂಡ್ಬಿಡ್ತದೆ. ತನ್ನ ಮಕ್ಕಳು ಏನು ತಪ್ಪು ಮಾಡಿದ್ರು ಕೂಡ ಅವ್ನಿಗೆ ಗೊತ್ತಾಗೋಂಥ ಸ್ಥಿತಿ. ಅಂದರೆ ಈ ಮೋಹ ಮತ್ತು ಮಮಕಾರಗಳು ಏನು ಮಾಡ್ತಾರಂದರೆ, ನಮ್ಮವ್ರು ಏನು ಮಾಡಿದ್ರು ನಡೆಯುತ್ತೆ ಅಂತ. ಈಗೆಲ್ಲ ಈಗಿನ ಪ್ರಪಂಚ ಅಂತೂ ಪೂರ್ಣ ಅದರಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಭ್ರಷ್ಟಾಚಾರ ಯಾರು ಮಾಡಿದಾರ ಅನ್ನೋದು ಮುಖ್ಯ ಅಲ್ಲ, ಮಾಡಿದವನಿಗೆ ಜಾತಿ ಯಾವುದು ಅನ್ನೋದು ಮುಖ್ಯ. ಅವನು ನಮ್ಮವ ಆಗಿದ್ದ ಅಂತಂದರೆ ಮಠಾಧಿಪತಿಗಳು ಕೂಡ ಹೋಗಿ ಅವನನ್ನು ನಮ್ಮವರು ಯಾವ ಧರ್ಮವನ್ನು ಬೋಧನೆ ಮಾಡಬೇಕಾಗಿತ್ತು, ಸತ್ಯವನ್ನು ಬೋಧನೆ ಮಾಡಬೇಕಾಗಿತ್ತು, ಸರಿಯಾದದ್ದನ್ನು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾಗಿತ್ತು, ಅವರೆಲ್ಲ ಧರ್ಮಗುರುಗಳು ಹೋಗಿ ಏನು ಮಾಡ್ತಾರಲ್ಲಿ, ಅವ್ರು ನಮ್ಮವರು. CBIದವ್ರು ಬಂದು ಅವನ ಮನೆ ಅಟ್ಯಾಕ್ ಮಾಡಿದ್ರೆ ಇವ್ರು ಹೋಗಿ ಅವನಿಗೆ ಸಾಂತ್ವನ ಹೇಳಿಬಿಡ್ತಾರೆ. ನೋಡಿದ್ರಿ ನೀವೆಲ್ಲ ಅಲ್ವಾ? ಇವ್ರಿಗೆ ಹಂಗೆ ಹೋಗ್ಬೇಕಾಗಿತ್ತ? ಯಾರಾದರೂ ಸತ್ತಾಗ ಸಾಂತ್ವನ ಹೇಳಿದ್ರೆ ಪರವಾಗಿಲ್ಲ, ಅವ್ರ ಮನೇಲಿ ಯಾರು ಸತ್ತಿದ್ದಾನೆ, ಏನೋ ನೋವಾಗಿದೆ ಅಂದರೆ ಸಾಂತ್ವನ ಹೇಳ್ಬೇಕು. CBIದವ್ರು ಬಂದು ರೈಡ್ ಮಾಡಿದ್ದಕ್ಕೆ ಸಾಂತ್ವನ ಹೇಳಕ್ಕೆ ಹೋಗ್ತಾರೆ ಸ್ವಾಮಿಗಳು ಅಂತಂದರೆ, ಸ್ವಾಮಿಗಳಿಗೆ ಏನಾಗಿದೆ, ಧೃತರಾಷ್ಟ್ರರಾಗಿದ್ದಾರೆ ಅಂತ ಅಲ್ವಾ? ಈಗ ಕೊಲೆ ಮಾಡಿದ ನೀವು TV ನ್ಯೂಸ್ ನೋಡ್ತಾ ಇದ್ದಾರೆ, ಕೊಲೆ ಮಾಡಿದವನು ಮುಖ್ಯ ಅಲ್ಲ, ಕೊಲೆ ಮಾಡಿದವನು ಯಾರು, ಯಾವ ಜಾತಿ ಸೇರಿದವನು, ಮತ್ತು ಕೊಲೆ ಆಗಿದೆಯಲ್ಲ ಅವನು ಯಾವ ಜಾತಿ ಸೇರಿದವನು, ಅದರದ ಆಧಾರದ ಮೇಲೆ ಇವರು ನಿರ್ಧಾರ ಮಾಡ್ತಾರೆ. ಅಂದರೆ ಸಪೋರ್ಟ್ ಯಾರಿಗೆ ಮಾಡ್ತಾರೆ ಅಂತ, ಎಲ್ಲೆಲ್ಲೂ ಮತ್ತೇನು ಹೆಕ್ಕಿ ತೆಗಿತಾರೆ ಇದಕ್ಕೆ ಸಪೋರ್ಟ್ ಆಗೋ ರೀತಿಯಲ್ಲಿ. ಈಗ ಒಳ್ಳೆಯದನ್ನು ಮಾಡೋದು ಕೆಟ್ಟದ್ದನ್ನು ಮಾಡೋದು ಈ ಅರ್ಥದಲ್ಲಿ ಹೋಗ್ತಾರೆ. ಅಂದರೆ ಇದಕ್ಕೆಲ್ಲ ಕಾರಣ ಅಂದರೆ ಮಾಮಕ, ನಮ್ಮವರು ಅಂತಕ್ಕಂಥ ಈ ಭಾವನೆ ಆವಾಗ ನಮ್ಮನ್ನು ಅದು ಕುರುಡರನ್ನಾಗಿ ಮಾಡಿಬಿಡ್ತದೆ. ಅದು ಅವನಿಗೆ ಬಂತು. ಈಗ ಯುದ್ಧ ಭೂಮಿಯಲ್ಲಿ ಬಂದಂಥ ಅರ್ಜುನ ಅವನಿಗೂ ಅದೇ ಬಂತು. ಇವರೆಲ್ಲ ಯಾರು, ನಾನು ಯಾರ ಜೊತೆ ಯುದ್ಧ ಮಾಡಬೇಕಾಗಿದೆ? ಭೀಷ್ಮಾಚಾರ್ಯರು, ನಮ್ಮ ಪಿತಾಮಹರು, ನನ್ನ ಚಿಕ್ಕ ಹುಡುಗರು ತೆಗೆದು ನಮ್ಮನ್ನೆಲ್ಲ ಬೆಳೆಸ್ತವರು, ಮಾಡಿದವರು, ಪ್ರೀತಿ ಕೊಟ್ಟವರು, ಅವ್ರನ್ನ ನಾನು ಕೊಲ್ಲಬೇಕಾ ಅಂತ ಕೇಳ್ತಾನೆ. ದ್ರೋಣಾಚಾರ್ಯರು, ನನ್ನ ಗುರುಗಳು, ಅವ್ರನ್ನ ಕೊಲ್ಲಬೇಕಾ ಅಂತ ಹೇಳ್ತಾರೆ. ಇವರೆಲ್ಲ ಬೇರೆ ಯಾರು, ಕೌರವ್ರೆಲ್ಲ ಯಾರು, ಅವರೆಲ್ಲ ನಮ್ಮ ಅಣ್ಣ ತಮ್ಮಂದಿರೇ, ಅವ್ರನ್ನ ನಾನು ಯಾಕೆ ಕೊಲ್ಲಬೇಕು ಅಂತ ಬರ್ತದೆ. ಯಾವಾಗ ಬಂದಿದೆ ಅವನಿಗೆ? ಇವತ್ತು ಡಿಸೈಡ್ ಆಗಿದೆ, ಮಾಡಲೇಬೇಕೀಗ ಅವನು. ಅಲ್ಲಿ ಬಂದು ಹಿಂಗೆ ಹೇಳ್ತಾನೆ ನೋಡಿ, ನಮ್ಮೆಲ್ಲರ ಮನಸ್ಥಿತಿ ಹಂಗೆ. ಮಾಡುವಂಥ ಏನಾದರೂ ಸಂದರ್ಭ ಬಂದಾಗ ನಮ್ಮ ಹಿಂದೆ ಇರುತ್ತಾ, ಹಾಗಾಗುತ್ತಾ, ಹೀಗಾಗುತ್ತಾ, ಹೀಗಾಗುತ್ತಾ ಯೋಚನೆ. ಇಂಥ ವಿಷಣ್ಣ ಸ್ಥಿತಿಯಿಂದ ಅದಕ್ಕೆ ಅವನು ಬಡಿದೆಬ್ಬಿಸೋದಕ್ಕಾಗಿ ಕೃಷ್ಣ ಪ್ರಾರಂಭ ಮಾಡಿದ್ದು ಉಪದೇಶ, ಅದೇ ಭಗವದ್ಗೀತೆ. ಆ ಭಗವದ್ಗೀತೆ ನೋಡಿ ಅಷ್ಟೊತ್ತು ಒಂದಷ್ಟು ಭಾಳ ಜನರಿಗೆ ಪ್ರಶ್ನೆಗಳಿರ್ತವೆ. ಏನಂದರೆ
ಯುದ್ಧ ಭೂಮಿಯಲ್ಲಿ ಇಷ್ಟೊಂದು ಭಗವದ್ಗೀತೆ ಎಲ್ಲ ಹೇಳುವುದಷ್ಟು ಸಮಯ ಇತ್ತ ಅಲ್ಲಿ ಅಂತ. ಯುದ್ಧಕ್ಕೆ ಬಂದು ನಿಂತಾಗ ಸಮಯ ಇತ್ತ? ಹಿಂಗೆಲ್ಲ ಶ್ಲೋಕ ರೂಪದಲ್ಲಿ ಕೃಷ್ಣ ಹೇಳಿದ್ದ. ಶ್ಲೋಕ ರೂಪದಲ್ಲಿ ಹೇಳಿದ್ದಲ್ಲ ಅವನು, ಕ್ಯಾಜುವಲ್ ಆಗಿ ಮಾತಾಡ್ದ. ಆದರೆ ವ್ಯಾಸರು ಅದನ್ನು ಆಮೇಲೆ ಅವರು ಆ ಇಡೀ ಮಹಾಭಾರತವನ್ನು ಯಾವ ಛಂದಸ್ಸಿನಲ್ಲಿ ರಚನೆ ಮಾಡಿದರು ಆ ಛಂದಸ್ಸಿಗೆ ಅನುಗುಣವಾಗಿ ಶ್ಲೋಕಗಳನ್ನು ಅವರು ರಚನೆ ಮಾಡಿದರು. ಅದು ಅದರಲ್ಲೇ ಬರ್ತದೆ. ಮಹಾಭಾರತದಲ್ಲಿ ಬರುವಂಥ ಒಂದು ಭಾಗ ಯಾವುದು ಭಗವದ್ಗೀತೆ. ಇದು ಮಹಾಭಾರತದಲ್ಲಿ ಸೇರಿಕೊಂಡಿತ್ತು. ಎಲ್ಲಿಯವರೆಗೆ? ಶಂಕರಾಚಾರ್ಯರು ಬರುವವರೆಗೂ ಅದರೊಳಗಿತ್ತದು. ಆದರೆ ಯಾರಿಗೂ ಗೊತ್ತಿರಲಿಲ್ಲ. ಶಂಕರಾಚಾರ್ಯರು ಅದನ್ನು ಅಲ್ಲಿಂದ ಹೊರಗೆ ತೆಗೆದು ಹೇಳಿದರು. ಅಂದರೆ ಭಗವದ್ಗೀತೆ ಭಗವಂತನ ವಾಣಿ ಇದೆ ಅಂತೇಳಿ ಅದನ್ನಷ್ಟೇ ಮಾಡಿ ಅದಕ್ಕೆ ಸಪರೇಟ್ ವ್ಯಾಖ್ಯಾನಗಳನ್ನು ಬರೆದು ಅದು ಹೀಗೆ ಅದ್ವೈತಾಮೃತ ವರ್ಷಿಣಿ, ಅದ್ವೈತವನ್ನೇ ಅದು ವರ್ಷಿಸುತ್ತೆ, ಅದ್ವೈತ ಅಮೃತವನ್ನು ಕೊಡುತ್ತೆ ಅಂತ ಅವರು ವ್ಯಾಖ್ಯಾನವನ್ನು ಮಾಡಿದರು. ನೋಡಿ, ಭಗವದ್ಗೀತೆಯನ್ನು ಮೊದಲು ಗುರುತಿಸಿದವರು ಯಾರು? ಶಂಕರರು. ಆಮೇಲೆ ಅದಕ್ಕೆ ವ್ಯಾಖ್ಯಾನ ಬರೆದರು. ಅವರಾದಮೇಲೆ ಮಧ್ವಾಚಾರ್ಯ ಅಂತ ಇನ್ನೊಬ್ಬರು ಬಂದರು. ಅವರು ಅದಕ್ಕೆ ವ್ಯಾಖ್ಯಾನ ಬರೆದರು. ರಾಮಾನುಜಾಚಾರ್ಯ ಬಂದರು, ಅವರು ಅದಕ್ಕೆ ವ್ಯಾಖ್ಯಾನ ಬರೆದರು. ಮೊದಲು ಅದನ್ನು ಹೊರತೆಗೆದವರು ಶಂಕರಾಚಾರ್ಯ ಆದರೂ ಕೂಡ ಅದಕ್ಕೆ ಅವರು ಶಂಕರಾಚಾರ್ಯ ತಾತ್ವಿಕವಾಗಿ ಶಂಕರಾಚಾರ್ಯಗೆ ವಿರೋಧಾಭಾಸ ಆಗುವ ರೀತಿಯಲ್ಲಿ ಮಧ್ವಾಚಾರ್ಯ ಬರೆದರು. ಒಂದು ರೀತಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ ಹಾಗೆ ರಾಮಾನುಜಾಚಾರ್ಯ ಬರೆದರು ವಿಶಿಷ್ಟಾದ್ವೈತ. ಅದು ವಿಶಿಷ್ಟಾದ್ವೈತವನ್ನು ಬೋಧನೆ ಮಾಡುತ್ತೆ. ಅಲ್ಲಿ ಪೂರ್ಣ ಅದ್ವೈತವಲ್ಲ, ದ್ವೈತವಲ್ಲ. ಹಾಗೆ ಒಂದು ಅವರು ಹೇಳಿದರು. ಒಂದೇ ಭಗವದ್ಗೀತೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ ಅದನ್ನು ಸ್ವೀಕರಿಸಿಬಿಟ್ರೆ ಸಮಸ್ಯೆ ಇಲ್ಲ. ಆದರೆ ಅದು ಇದನ್ನೇ ಹೇಳುತ್ತೆ ಅಂತ ಅವರವರಿಗೆ ಅನಿಸಿದಂಗೆ ಅದು ತೋರುತ್ತೆ. ಸಂಸ್ಕೃತದ ಭಾಷೆಯ ಒಂದು ವೈಶಿಷ್ಟ್ಯತೆ ಅದು. ಏನಂದರೆ ಅವರವರಿಗೆ ಅದನ್ನು ಹೇಗೆ ಬೇಕಾದರೂ ತಿರ್ಚೋದಕ್ಕೆ ಅವಕಾಶಗಳಿದ್ದಾವೆ. ಅದಕ್ಕೆ ಅವರು ಕೃಷ್ಣನನ್ನು ಅದು ದ್ವೈತವನ್ನು ಹೇಳುತ್ತೆ ಅಂತ ಅವರು ಪ್ರತಿಪಾದನೆ ಮಾಡಿದರು. ಒಂದೇ ಭಗವದ್ವಾಣಿ, ಆದರೆ ಯಥಾವತ್ತಾಗಿ ನಾವು ಅದನ್ನು ಸ್ವೀಕರಿಸಿದರೆ ಮಾತ್ರ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಅದು ಉತ್ತರ ಆಗುತ್ತೆ. ಕೃಷ್ಣ ಪ್ರಾರಂಭದಲ್ಲಿ ಅರ್ಜುನ ವಿಷಾದ ಯೋಗ, ಆಮೇಲೆ ಸಾಂಖ್ಯ ಯೋಗ 2ನೇ ಅಧ್ಯಾಯ ಇದೆಯಲ್ಲ, ಬಹಳ ಮುಖ್ಯವಾದಂಥ ಅಧ್ಯಾಯ ಅದು. ಆ್ಯಕ್ಚುಲಿ ಇಡೀ ಭಗವದ್ಗೀತೆಯಲ್ಲಿ ದೊಡ್ಡ ಅಧ್ಯಾಯ ಕೂಡ ಹೌದು, ಬಹಳ ಮುಖ್ಯವಾದಂಥ ಅಧ್ಯಾಯ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ನೋಡಿ, ಅಲ್ಲಿ ಯುದ್ಧ ಭೂಮಿಯಿಂದ ನೀನು ಮೊದಲೇ ಇದರಲ್ಲಿ ಹೇಳಿದ ಕ್ಲಬ್ಯಮ್ಮ ಸ್ಮಗಮ ಪಾರ್ಥ ನೈತತ್ವ ಪದ್ಧತಿ ಕ್ಷುದ್ರ ಹೃದಯ ದೌರ್ಬಲ್ಯಂ ತೆತ್ತೋತಿಷ್ಠ ಪರಂತಪ. ನಿನಗಿಂಥ ಕೆಟ್ಟ ಸಮಯದಲ್ಲಿ ಇಂಥ ಒಂದು ಸಮಯದಲ್ಲಿ ನಿನಗೆ ಯಾವ ರೀತಿ ಕೆಟ್ಟ ಮನಸ್ಥಿತಿ ಬಂತು, ಅದು ಅನಾರ್ಯರಿಗೆ ಇರುವಂಥ ಮನಸ್ಥಿತಿ. ಆರ್ಯರಾದಂಥವ್ರು ಶ್ರೇಷ್ಠರಾದಂಥವ್ರು ಏನು ಮಾಡ್ತಾರೆ? ಸರಿಯಾದದ್ದನ್ನು ಡಿಸೈಡ್ ಮಾಡ್ತಾರೆ. ಡಿಟರ್ಮಿನೇಷನ್, ಇದು ಹೀಗೆ ಮಾಡಬೇಕು ಅಂದರೆ ಸರಿಯಾದದ್ದು ಅಂತ ನಿರ್ಧಾರ ಮಾಡ್ತಾರೆ, ಸರಿಯಾದನ್ನು ಅವ್ರು ಮಾಡ್ತಾರೆ. ಆದರೆ ಅನಾರ್ಯರಾದವರು ಏನು ಮಾಡ್ತಾರೆ? ಈ ರೀತಿ ಹಿಂಜರಿತಾರೆ ಅಂತ. ಅದನ್ನೆಲ್ಲ ಅವನನ್ನು ಹೊರಗೆ ಎಬ್ಬಿಸೋದಕ್ಕೆ, ಈಗ ಅವನು ಹಿಂಜರಿತಾ ಇದ್ದಾನಲ್ಲ, ಒಳಗಿನ ಶಕ್ತಿಯನ್ನು ಅವನು ತೋರಿಸ್ಕೊಡೋದಕ್ಕಾಗಿ ಕೃಷ್ಣ ಅದನ್ನೆಲ್ಲ ಹೇಳ್ತಾನೆ. ಇಂಥ ವಿಷಮ ಸ್ಥಿತಿಯಲ್ಲಿ ನಿಮ್ಗೆ ಯಾಕೆ ಬಂತು ಈ ಮನಸ್ಥಿತಿ ಅಂತ ಹೇಳ್ತಾನೆ. ಹಾಗೆ ಹೇಳಿ ಅಷ್ಟು ಜಾಗೃತ ಆದಮೇಲೆ ಅವನು ಫಿಲಾಸಫರ್ ಆಗಿಬಿಡ್ತಾನೆ. ಅವಾಗ ಎಂದರೆ ಫಿಲಾಸಫಿ ಸ್ಟೂಡೆಂಟ್ ಆಗಿಬಿಡ್ತಾನೆ. ಯಾರು? ಅರ್ಜುನ ಯುದ್ಧ ಭೂಮಿಯನ್ನು ಅದನ್ನು ಬಿಟ್ಟು ಅವನೇನು ಮಾಡ್ತಾರೆ. ಅದಕ್ಕೆ ಕೃಷ್ಣನೇ ಅವನಿಗೆ ತಮಾಷೆ ಮಾಡ್ತಾ ಇದ್ದಾನೆ. ನೀನು ನೋಡಿದರೆ ಇಂಥ ಸ್ಥಿತಿಯಲ್ಲಿದ್ದೀಯಾ, ಆದರೆ ನೀನು ಎಲ್ಲ ತಿಳ್ಕೊಂಡವ್ರಂಗೆ ಮಾತಾಡ್ತಾ ಇದೀಯಾ ಅಂತ. ಎಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದೆಯಲ್ಲ ನೀನು ಅಂತ ಕೃಷ್ಣನೇ ಅವನಿಗೆ ಹೇಳ್ತಾನೆ. ನಾವೆಲ್ಲ ಹಾಗೆ ಮಾಡ್ತಿರ್ತೀವಿ, ಕೆಲವು ಸಾರಿ ಭಾಳ ತಿಳ್ಕೊಂಡಾಗ ಮಾತಾಡ್ತಿರ್ತೀವಿ. ಅವನಿಗೆ ಅರ್ಜುನ್ ಮಾತಾಡ್ದಂಗೆ ಅವನು ಹೇಳ್ತಾನೆ, ಕೃಷ್ಣನೇ ಅವನಿಗೆ ತಿಳಿತಾನೆ. ಅಂದರೆ ನೀನು ಪ್ರಜ್ಞಾವಾದಾಂಶ ಭಾಷಸೆ, ಬಹಳ ತಿಳ್ಕೊಂಡವ್ರು ಮಾತಾಡ್ತಿದ್ದೀಯ. ಗತಾಸೂನಂಚ ನಾನು ಶೋಚಂತಿ ಪಂಡಿತ. ಆದರೆ ಪಂಡಿತರಾದವರು ಯಾರು ಗೊತ್ತಾ? ತಿಳ್ಕೊಂಡವರು ಯಾರು ಗೊತ್ತಾ? ಏನಾಗಿ ಹೋಗಿದೆಯೋ ಅದಕ್ಕೆ ಚಿಂತೆ ಮಾಡೋದು. ಗತಾಸೂನಶ್ಚ ನಾನು ಶೋಚಂತಿ ಪಂಡಿತ. ಅವರು ಯಾವತ್ತೂ ಶೋಕಿಸುವುದಿಲ್ಲ. ಆಗಿ ಹೋಗಿರ್ತಕ್ಕಂಥ ಪಾಸ್ಟ್ ಟೆನ್ಸ್ ಏನಾಗಿದೆಯೋ ಅದಕ್ಕೆ ಯಾವುದಕ್ಕೂ ಶೋಕಿಸುವುದಿಲ್ಲ ಅಂತ. ಅಂದರೆ
ಹಾಗೆ ಹೇಳೋದ್ರ ಮುಖ ನೀರು ಭಾಳ ತಿಳಿದವ್ರಾಗ ಮಾತಾಡ್ತಾ ಇದ್ದೆ ಅಂತೆಲ್ಲ ಹೇಳಿ ಆಮೇಲೆ ಅವನು ಶರಣಾಗತಾಗ್ತಾನೆ. ಯಾರು? ಅರ್ಜುನ. ನಾನು ನಿನ್ನನ್ನು ಗುರು ಅಂತ ಸ್ವೀಕಾರ ಮಾಡಿದ್ದೀನಿ, ನೀನೀಗ ನನಗೆ ಬೋಧನೆ ಮಾಡು ಅಂತ ಹೇಳ್ತಾನೆ. ಆವಾಗ ಅವನು ಈ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ ಇವೆಲ್ಲ ಅವಾಗ ಪ್ರಾರಂಭ ಆಗುತ್ತೆ. ಹಾಗೆ ಪ್ರಾರಂಭ ಆದಾಗ ಅವನಿಗೆ ಮತ್ತೆ ಈ ಫಿಲಾಸಫಿ ಅಂದರೆ ಒಂದು ಉತ್ತರ ಹೇಳಿದರೆ ಆ ಉತ್ತರದೊಳಗೆ ಮತ್ತೊಂದು ಪ್ರಶ್ನೆ ಹೇಳುತ್ತೆ. ಪ್ರಶ್ನೋತ್ತರ ನಡೆಸ್ಕೊಡೋದು ಭಾಳ ಕಷ್ಟ. ಅದಕ್ಕೆ ಪುರುಷೋತ್ತಮಾಜಿ ಒಂದಷ್ಟು ಸಮಯ ಎಷ್ಟಿರುತ್ತೋ ಅಷ್ಟು ಪ್ರಶ್ನೆ ನಡೆಸಿ ಆಮೇಲೆ ಹೇಳ್ತಿದ್ರು, ಈ ಪ್ರಶ್ನೆ ನಿಮ್ಗೆ ನೀವೇ ಕೇಳ್ಕೊಳ್ಳಿ, ನಿಮ್ಮೊಳಗೆ ಉತ್ತರ ಬರುತ್ತೆ ಅಂತ. ನೀವು ನನಗೆ ಯಾಕೆ ಕೇಳ್ತೀರ? ನಾನು ಹಾಗೆ ಅವರೊಳಗೆ ಉತ್ತರ ಬರುತ್ತೆ ಅಂತ. ಇಲ್ಲಾಂದರೆ ಯಾಕಂದರೆ ಒಂದು ಉತ್ತರ ಹೇಳಿದರೆ ಆ ಉತ್ತರಕ್ಕೆ ಮತ್ತೆ ಇನ್ನೊಂದು ಪ್ರಶ್ನೆ ಬರ್ತದೆ ಅಂತ. ಹಾಗೆ ಇವನ ಸಂಭಾಷಣೆ ಪ್ರಾರಂಭ ಆಗ್ತಾ ಆಗ್ತಾ ಅವನಿಗೆ ಕೃಷ್ಣ ಅವಾಗ ಅವನು ಸೀರಿಯಸ್ ಆದ. ಯಾರು? ಅರ್ಜುನ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋಕೆ ಪ್ರಾರಂಭ ಮಾಡಿದ. ತನ್ನ ಮನಸ್ಥಿತಿಯಿಂದ ಹೊರಗೆ ಬಂದ ಮೇಲೆ ಅವನಿಗೆ ಇದು ವಿಚಾರ ಯೋಗದ ಬಗ್ಗೆ, ಕರ್ಮದ ಬಗ್ಗೆ, ಕರ್ಮ ಮಾಡೋದ್ರ ಬಗ್ಗೆ, ಕರ್ಮದ ಫಲದ ಬಗ್ಗೆ, ಯಾವುದು ಶ್ರೇಷ್ಠ ಕರ್ಮ, ಯಾವುದು ಕನಿಷ್ಠವಾದಂಥದ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಇದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಬಂದ. ಕೃಷ್ಣ ಅದನ್ನು ಉತ್ತರಿಸ್ತಾ ಬಂದ. ಅದಕ್ಕೆ ಕೇಳಿದ ಪ್ರಶ್ನೆಗಳು ನಮ್ಮಲ್ಲೂ ಹೇಳ್ತಿರ್ತದೆ. ಯಾಕಂದರೆ ನಾವು ನಿತ್ಯ ಕರ್ಮ ಮಾಡೋಂಥವ್ರು, ನಿತ್ಯ ಈ ಜಗತ್ತಿನಲ್ಲಿ ಇರುವಂಥವ್ರು. ಆ ಬರುವಂಥ ಪ್ರಶ್ನೆಗಳಿರ್ತಲ್ಲ, ಆ ಪ್ರಶ್ನೆಗಳಿಗೆ ನಮಗೆ ಹೊಸದಾಗಿ ಬರಬೇಕಾಗಿಲ್ಲ ಪ್ರಶ್ನೆಗಳು. ಮತ್ತು ಯಾರೋ ಬಂದು ನಮಗೆ ಹೊಸ ಉತ್ತರ ಹೇಳೋ ಅವಶ್ಯಕತೆ ಇಲ್ಲ. ಯಾವಾಗ ಭಗವದ್ಗೀತೆ ಓದಿದ್ರಿ, ಭಗವದ್ಗೀತೆ ಓದಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಹೊಸದಾಗಿ ಏನೋ ನಮ್ಮಲ್ಲಿ ಪ್ರಶ್ನೆ ಎದ್ದಾಗ ಉತ್ತರ ಅಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣನೇ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಷ್ಟು ಸೂಕ್ಷ್ಮ ಬುದ್ಧಿಯಿಂದ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದು ಕೂಡ ನೋಡಿ, ಬಾಲಗಂಗಾಧರ ತಿಲಕರು ಅದನ್ನು ಅನಾಸಕ್ತಿ ಯೋಗ ಅಂತ ಕರೆದು ಇಡೀ ಭಗವದ್ಗೀತೆಯನ್ನು ಅಂತೂ ಅವರು 100 ಶ್ಲೋಕಗಳನ್ನು ತಮಗೆ ಬಾಹ್ಯಾಟಿರ್ತಕ್ಕಂಥದ್ದನ್ನು ಜೈಲಲ್ಲಿ ಕೂತ್ಕೊಂಡು ಅದಕ್ಕೆ ವ್ಯಾಖ್ಯಾನ ಬರೆದರು. ನೋಡಿ ಅವರಂಥ ಮನಸ್ಥಿತಿ. ಅಂದರೆ ನಮ್ಮ ಎಷ್ಟೇ ಟೆನ್ಷನಲ್ಲಿದ್ದರು, ಎಂಥ ಒತ್ತಡದಲ್ಲಿದ್ದರು, ಎಂಥ ಪರಿಸ್ಥಿತಿಯಲ್ಲಿ ನಾವಿದ್ದರೂ ಕೂಡ ಭಗವದ್ಗೀತೆ ತಿಳ್ಕೊಂಡಿದ್ರೆ ಹೇಗಾಗ್ಬೋದು ಅನ್ನೋದಕ್ಕೆ ಬಾಲಗಂಗಾಧರ ತಿಲಕರು ಅವರು ಜೈಲಲ್ಲಿದ್ದಾಗ 100 ಶ್ಲೋಕಗಳವರಿಗೆ ಯಾವ ಪುಸ್ತಕವನ್ನು ಅದಕ್ಕೆ ಓದೋದಕ್ಕೆ ಅವರಿಗೆ ಅವಕಾಶ ಕೊಡಲ್ಲ. ಆದರೆ ಅವರಿಗೆ ನೆನಪಿನ ಶಕ್ತಿಯಿಂದಲೇ ಅದನ್ನೆಲ್ಲವನ್ನು ಅವರು ಬರೀತಾರೆ. ಬರೆದು ಅದಕ್ಕೆ ವ್ಯಾಖ್ಯಾನವನ್ನು ಬರೆದು ಇಷ್ಟು ತಪ್ಪ ಪುಸ್ತಕ ಇದೆ ಅದು ಕರ್ಮ ರಹಸ್ಯ. ಹೀಗೆ ಅವರಿಗೊಂದು ಅರ್ಥ. ಮಹಾತ್ಮ ಗಾಂಧೀಜಿಯವರು ಅಂತ ಹೇಳ್ತಿದ್ರು, ಭಗವದ್ಗೀತೆ ನನಗೆ ತಾಯಿ ಇದ್ದ ಹಾಗೆ ಅಂತ. ಭಗವದ್ಗೀತೆನ ತಾಯಿ ಅಂತ ಕರೀತಾರೆ. ಅಂದರೆ ನನಗೆ ಯಾವಾಗ ಮನಸ್ಸಿನಲ್ಲಿ ಒಂದು ರೀತಿ ಏನಾದರೂ ಸಮಸ್ಯೆ ಬಂದರೆ ಹೇಗೆ ತಾಯಿ ಹತ್ತಿರ ಹೋಗ್ತೇನೋ ಹಾಗೆ ಭಗವದ್ಗೀತೆ ನನಗೆ ಪರಿಹಾರ ಕೊಡುತ್ತೆ ಅಂತ ಅವರು ಹೇಳಿದರು. ಕಾರ್ನ್ವಾಲಿಸ್ ಅಂತೇಳಿ ಅವನು ಗವರ್ನರ್ ಜನರಲ್ ಆಗಿದ್ದವನು, ಬ್ರಿಟಿಷ್. ಅವನು ಮೊದಲನೇ ಇಂಗ್ಲೀಷ್ ಇದಕ್ಕೆ ಅನುವಾದಕ್ಕೆ ಮುನ್ನುಡಿ ಬರೀತಾನೆ, ಭಗವದ್ಗೀತೆ ಬರಿತಾ ಇರ್ತಾನೆ. ಈ ಜಗತ್ತಿನಲ್ಲಿ ಈ ಭಗವದ್ಗೀತೆ ಇರುವವರೆಗೂ ಭಾರತೀಯ ಸಂಸ್ಕೃತಿಯನ್ನು ನಾವೇನು ಮಾಡಿದರೂ ಅಳಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಸತ್ವ ಎಲ್ಲ ಇರ್ತಕ್ಕಂಥದ್ದು ಭಗವದ್ಗೀತೆ. ಅದನ್ನು ನಾವು ಎಷ್ಟೆಷ್ಟು ತಿಳ್ಕೊಂಡವರು ಬೇರೆಯವರಿಗೆ ಅದನ್ನು ತಿಳಿಸೋದ್ರ ಮೂಲಕ ಜನರಲ್ಲಿ ಈ ಧರ್ಮ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆ, ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ವಿವೇಕ ಪ್ರಜ್ಞೆ, ಇದೆಲ್ಲ ಜಾಗೃತಿಗೊಳಿಸೋದಕ್ಕಾಗಿ ಭಗವದ್ಗೀತೆ ಅವಶ್ಯಕತೆ ಇದೆ. ಹಾಗಾಗಿ ಪೂಜ್ಯ ಸ್ವಾಮಿ ದತ್ತಪಾದಾನಂದಜಿಯವರು ನಮ್ಮ ಮೇಲೆ ಪ್ರೀತಿಗಾಗಿ ಅವರೇ ಬಂದು ಎಲ್ಲ ಅದನ್ನು ನಿಮಗೆ ಹೇಳ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದೊಂದು ದೊಡ್ಡ ಸಂತೋಷ. ಅವರು ಅದನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ್ದಾರೆ. ಹಾಗೆ ಓವರಾಲ್ ಆಗಿ ಸಾರಾಂಶ ಹೇಳೋದು ಬೇರೆ, ಅದನ್ನು ಪ್ರತಿಯೊಂದೂ ಪ್ರತಿ ಪದಾರ್ಥಗಳನ್ನು, ಶ್ಲೋಕಾರ್ಥಗಳನ್ನು ಹೇಳ್ತಾ, ಭಾಷೆಗಳನ್ನೆಲ್ಲ ಹೇಳ್ತಾ ಒಂದು ರೀತಿ ಮನಸ್ಸಿನೊಳಗೆ ಅದು ದೃಢವಾಗುವಂಥ ಭಾವನೆ ಬರಬೇಕು. ಹಾಗೆ ಅದೊಂದು ಮಾಡುವಂಥದ್ದಕ್ಕೆ ಅದನ್ನು ಭಗವದ್ಗೀತೆ ಕ್ಲಾಸ್ಗಳನ್ನ ಚಿನ್ಮಯ ಮಿಷನ್ನ ಮುಖ್ಯ ಉದ್ದೇಶನೇ ಜಾಸ್ತಿ ಚಿನ್ಮಯಾನಂದಜಿಯಿಂದ ಹಿಡ್ಕೊಂಡು ಎಲ್ಲರೂ ಅದನ್ನು ಭಗವದ್ಗೀತೆ ಪ್ರಚಾರ ಮಾಡೋದನ್ನೇ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಸ್ವಾಮೀಜಿಯವರು ಬಂದು ನಿಮಗೆಲ್ಲ ಇನ್ನು ಒಂದು 5 ದಿನಗಳ ಕಾಲದಲ್ಲಿ ಹೇಳೋದು ಭಾಳ ಸಂತೋಷ. ಅವರು ಬಂದಿದ್ದಕ್ಕೆ ಹಿಂದೆ ಲಲಿತಾ ತ್ರಿಶತಿ ಅದ್ರ ಬಗ್ಗೆ
ನವರಾತ್ರಿ ಮಾಡಿದರು. ಈಗ ಭಗವದ್ಗೀತೆ ಮಾಡ್ತಾರೆ, ಸಂತೋಷ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಅದರ ಸದುಪಯೋಗ ಮಾಡಿಕೊಂಡು ನಮ್ಮ ಜೀವನಗಳನ್ನು ಬೆಳಗಿಸಿಕೊಳ್ಳೋದಕ್ಕೆ ಆ ಭಗವಾನ್ ಶ್ರೀಕೃಷ್ಣ ನಮಗೆಲ್ಲ ಅವ್ರ ಮೂಲಕ ಮಾರ್ಗದರ್ಶನ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಜೈ ರಾಮಕೃಷ್ಣ. ಪೂಜ್ಯ ಸ್ವಾಮೀಜಿಯವರು ಒಳ್ಳೆಯ ಶುಭಾರಂಭವನ್ನು ಮಾಡಿಕೊಟ್ಟಿದ್ದಾರೆ ನಮಗೆಲ್ಲ. ಗೀತೆಯ ಸಾರಾಂಶವನ್ನೇ ಅವರು ಗೀತೆಯ ಹಿನ್ನೆಲೆ ಏನಿದೆ ಅದನ್ನು ನಮಗೆಲ್ಲ ತಿಳಿಸಿಕೊಟ್ಟದ್ದು. ಹೀಗೆ ಒಂದು ಕಡೆ ಪ್ರವಚನ ಮಾಡುವಾಗ ಒಬ್ಬರೊಂದು ಪ್ರಶ್ನೆ ಕೇಳಿದರು. ಏನು ಅಂತಂದರೆ, ಅರ್ಜುನನ ಸ್ವಜನ 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 ಅಂತ ಹೇಳ್ತಾನೆ, ನೀವು ಬರೀ ಧೃತರಾಷ್ಟ್ರನ ಬಗ್ಗೆ ಕೆಟ್ಟದಾಗೆ ಕೇಳ್ತಿದ್ದೀರಾ. ಮಾಮಕಃ ಅಂತ ಹೇಳ್ದ, ಮಾಮಕಃ ಅಂತ ಹೇಳ್ದ, ನನ್ನವರು ಅಂತ ಹೇಳ್ದ. ಮತ್ತು ಇವರು ಕೂಡ ಸ್ವಜನರು ಅಂದರೆ ನನ್ನವರು ಅಂತ ಅರ್ಥ ಅಲ್ವೇ? ಆವಾಗ ಅಂತರ ಏನಿದೆ ಹಾಗಿದ್ರೆ? ಒಬ್ಬನು ಗ್ರೇಟ್, ಇನ್ನೊಬ್ಬರು ಕನಿಷ್ಠ ಅನ್ನೋಂಥದ್ದು ಎಲ್ಲಿ ಬಂತಿಲ್ಲ ಅಂತ. ಆವಾಗ ಹೇಳಿದ್ದೇನು ಅಂತಂದರೆ, ನಿಜ ಅವನು ಸ್ವಜನ ಅಂತ ಹೇಳಿದ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾರನ್ನ ಸ್ವಜನ ಅಂತ ಅವನು ಹೇಳಿದ್ದು, ಪರಿಸ್ಥಿತಿ ಏನು, ಅದನ್ನು ನೋಡಿದ ನಂತರ ಅವನು ಆಕಲನ ಮಾಡಿದ್ದು. ಹಿನ್ನೆಲೆಯನ್ನು ಮೊದಲು ತಿಳ್ಕೊಳ್ಬೇಕು. ಹಿನ್ನೆಲೆ ಏನು? ಅವನೇನು ಹೇಳ್ತಾನೆ, ಯುದ್ಧಕ್ಕೆ ತಯಾರಾಗಿ ಬಂದಿದ್ದ. ಯುದ್ಧಕ್ಕೆ ತಯಾರಾಗಿ ಬಂದಂಥವನು ಕೈಯಲ್ಲಿ ಬಿಲ್ಲನ್ನು ಎತ್ತಿ ಹಿಡಿದಿದ್ದಾನೆ, ಬಾಣವನ್ನು ಹಿಡ್ಕೊಂಡಿದ್ದಾನೆ. ಅವಾಗೇನು ಹೇಳಿದ್ದು? ಸೇನೆಯೋರ್ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧ ಕಾಮಾನ್ ಅವಸ್ಥಿತಾನ್. ಅಂದರೆ ನಮ್ಮ ರಥ ಏನಿದೆಯೋ ಅದನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು. ಯಾಕೆ ನಿಲ್ಲಿಸಬೇಕು? ಯಾವದೇತಾನ್ ನಿರೀಕ್ಷೇಹಂ, ಎಲ್ಲಿಯವರೆಗೆ ನಾವು ನಿರೀಕ್ಷಣೆ ಮಾಡುವುದಿಲ್ಲವೋ. ನಿರೀಕ್ಷಣೆ ಅಂದ್ರೆ ಏನು? ಅಬ್ಸರ್ವೇಷನ್. ಬರೀ ನೋಡುವುದಲ್ಲ, ನಿರೀಕ್ಷೆ ಮಾಡುವಂಥದ್ದು, ಅಬ್ಸರ್ವ್ ಮಾಡುವಂಥದ್ದು. ಸೀಯಿಂಗ್ ಮತ್ತು ಅಬ್ಸರ್ವಿಂಗ್ ಬೇರೆ ಬೇರೆ ಇದೆ. ಲಿಸನಿಂಗ್ ಮತ್ತು ಹಿಯರಿಂಗ್ ಬೇರೆ ಬೇರೆ ಇದೆ. ಸೀಯಿಂಗ್ ಅಂದ್ರೆ ಸುಮ್ಮನೆ ನೋಡುವಂಥದ್ದು. ಅಬ್ಸರ್ವೇಷನ್ ಅಂದ್ರೆ ಅದನ್ನು ಸೂಕ್ಷ್ಮವಾಗಿ ನೋಡುವಂಥದ್ದು. ಅದೇ ರೀತಿ ಹಿಯರಿಂಗ್ ಅಂದ್ರೆ ಏನು? ಕೇಳ್ತೇವೆ ಅಷ್ಟೇ. ಆದರೆ ಗಮನವಿಟ್ಟು ಕೇಳುವಂಥದ್ದು ಏನಿದೆ ಅದು ಲಿಸನಿಂಗ್. ನಾನು ನಿರೀಕ್ಷೆ ಮಾಡ್ತೇನೆ, ಅದರ ಜೊತೆಗೆ ಯಾರ ಜೊತೆಯಲ್ಲಿ ನಾನು ಯುದ್ಧವನ್ನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ತೇನೆ. ಅಲ್ಲಿವರೆಗೆ ಎರಡೂ ಸೇನೆಗಳ ಮಧ್ಯೆ ಅದು ರಥವನ್ನು ನಿಲ್ಲಿಸು, ಅದನ್ನು ಹೇಳಿದ್ದು. ಈಗ ಭಗವಂತ ಏನು ಮಾಡ್ದ? ಭೀಷ್ಮದ್ರೋಣ ಪ್ರಮುಖತಃ ಆ ರಥವನ್ನು ಒಯ್ದು ಒಂದು ವೇಳೆ ದುರ್ಯೋಧನನ ಮುಂದೆಯೋ ಕರ್ಣನ ಮುಂದೆಯೋ ದುಶ್ಯಾಸನನ ಮುಂದೆಯೋ ನಿಲ್ಲಿಸಿದ್ರೆ ಆ ಪರಿಸ್ಥಿತಿ ಬದಲಾಗ್ತಿತ್ತು. ಆದರೆ ಭಗವಂತ ಮಾಡಿದ್ದೇನು? ಭೀಷ್ಮದ್ರೋಣ ಪ್ರಮುಖತಃ ಭೀಷ್ಮರು ಮತ್ತು ದ್ರೋಣರ ಇಬ್ಬರ ರಥದ ಎದುರುಗಡೆ ಒಯ್ದು ನಿಲ್ಲಿಸಿದ್ದು. ಈಗ ನೋಡುವಂತಾರೆ.
ಯಾರೆಲ್ಲ ಇದ್ದಾರೆ ನೋಡು ಅಂತಾನೆ. ಸಮವೇತ ಕುರು ಇತಿ, ಅಲ್ಲಿ ಕುರು ಅಂತ ಶಬ್ದವನ್ನು ಉಪಯೋಗಿಸ್ಬಿಟ್ಟಿದ್ದಾನೆ. ಏನು? ಕುರುವಂಶಿಗಳನ್ನು ನೋಡು. ಅಂದರೆ ನೀನು ಕುರುವಂಶಿಯೇ. ಕುರು ರಾಜನ ವಂಶದಿಂದಲೇ ಇವರೆಲ್ಲ ಬಂದಂಥವರು. ನಿಜವಾಗಲೂ ಪಾಂಡವರು ಕೌರವರೇ. ಅವರು ಕೌರವರೇ. ಯಾಕೆ? ಅವರು ಕುರುವಂಶಿಗಳು. ಹೇಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ರಘುವಂಶಿಗಳು, ಆ ರೀತಿ ಕುರುವಂಶಿಗಳು. ಆದರೆ ಅಲ್ಲಿ ಅವನು ಮಾಮಕಾಹ ಪಾಂಡವಾಹ ಅಂತ ಬೇರೆ ಬೇರೆ ಮಾಡ್ದ. ಆದರೆ ಇಲ್ಲಿ ಇವರೆಲ್ಲರನ್ನ ನೋಡ್ತಾನೆ. ಎದುರಿಗಿನ ಸೈನ್ಯವನ್ನು ನೋಡ್ತಾನೆ, ಅಲ್ಲಿ ಕಾಣುವಂಥವರೆಲ್ಲರನ್ನು ನೋಡ್ತಾನೆ, ತನ್ನ ಸೈನ್ಯವನ್ನು ನೋಡ್ತಾನೆ, ಅಲ್ಲಿ ಇರುವಂಥವರೆಲ್ಲರನ್ನು ನೋಡ್ತಾನೆ. ಈಗ ಚಿತ್ರಣ ಬದಲಾಯಿತು. ಈಗ ಅವನ ಕಣ್ಣಿಗೆ ಕಂಡದ್ದೆಲ್ಲವೂ ಕೂಡ ನಮ್ಮವರು. ಇದ್ದವ್ರು ಯಾರಿದ್ರಲ್ಲಿ? ಸಹೋದರರಿದ್ದರು, ಸಹೋದರರ ಮಕ್ಕಳು, ಮೊಮ್ಮಕ್ಕಳು, ಇವರೇ ಎಲ್ಲ ಕಡೆಗೂ ಇದ್ದದ್ದು. ಇವರೆಲ್ಲರನ್ನು ಸೇರಿ ಅಂದರೆ 18 ಅಕ್ಷೋಹಿಣಿ ಸೇನೆ, ಇದೆಲ್ಲವನ್ನು ಸೇರಿ ಅವರು ಕಂಡದ್ದು ಅವನಿಗೆ ಸ್ವಜನರು. ಅದಕ್ಕೆ ನಮ್ಮವರನ್ನೇ ನಾವು ಕೊಲ್ಲೋದಕ್ಕೆ ತಯಾರಾಗಿದ್ದೇವಲ್ಲ ಅನ್ನುವಂಥದ್ದು ಅವನ ಉದ್ಗಾರ. ಹಂತಂ ಸ್ವಜನ ಮುದ್ಯತಾಂ, ನಮ್ಮವರನ್ನೇ ನಾನು ಕೊಲ್ಲೋದಕ್ಕೆ ತಯಾರಾಗಿದ್ದೇನೆ. ಅದಕ್ಕೆ ಮಾಮಕಃ ಅಂತ ಅವನು ಹೇಳಿದ್ದು ಹೌದು. ಆದರೆ ಅಲ್ಲಿ ಸ್ವಾಮೀಜಿ ಈಗ ತಾನೇ ಹೇಳಿದರು ಅದನ್ನು. ನಮಗೆ ಬರೀ ಮಾಮಕಃ ಅಷ್ಟೇ ಕಾಣ್ತಾರೆ, ಬೇರೆ ಕಾಣುವುದಿಲ್ಲ. ಆದರೆ ಅರ್ಜುನನಂಥ ವಿಶಾಲ ಹೃದಯಿಗೆ ಎಲ್ಲರೂ ಮಾಮಕಃ, ಎಲ್ಲರೂ ನನ್ನವರೇ ಅನ್ನುವಂಥ ಭಾವನೆ ಅವನಲ್ಲಿ ಬಂದದ್ದು. ಅದಕ್ಕಾಗಿ ಅವನು ಕೊಲ್ಲೋದಕ್ಕೆ ತಯಾರಾಗಲಿಲ್ಲ. ನಿನ್ನೆ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾ ಇದ್ರು, ನಿರ್ಭಯಾನಂದಜಿ, ವಿವೇಕಾನಂದರು ಹೇಳಿದರು, ಶಂಕರ ಲೆಫ್ಟ್ ದ ಉಪನಿಷತ್ ಆ್ಯಂಡ್ ಆಲ್ ಇನ್ ದ ಫಾರೆಸ್ಟ್. ನಾನನ್ನು ಹೊರ ಜಗತ್ತಿಗೆ ತಂದಿದ್ದೇನೆ ಅಂತ ಅವರು ಹೇಳಿದ್ದು. ಗೀತೆಯ ಮೇಲೆ ಅವರು ಲೆಕ್ಚರ್ಸನ್ನು ಕೂಡ ಕೊಟ್ಟದ್ದು. ಅದರಲ್ಲ ಫೇಮಸ್ 4: ಭಕ್ತಿಯೋಗ, ರಾಜಯೋಗ, ಕರ್ಮಯೋಗ ಇತ್ಯಾದಿಗಳನ್ನೆಲ್ಲ. ಆಮೇಲೆ ಅಲ್ಲಿ ಏನಾಗ್ಬಿಡ್ತು, ಪೂಜಾ ರೂಮಿಗೆ ಹೋಯ್ತದ ಅಷ್ಟೇ. ಎಲ್ಲಿಂದ? ಅರಣ್ಯದಿಂದ ಪೂಜಾ ರೂಮಿಗೆ ಬಂತು. ಕಂಟಿನ್ಯೂಯಿಂಗ್ ದ ವಿವೇಕಾನಂದ ಲೆಗಸಿ, ಗುರುದೇವರು ಹೇಳಿದರು, ಐ ವಿಲ್ ಬ್ರಿಂಗ್ ಇಟ್ ಔಟ್ ಆಫ್ ದ ಪೂಜಾ ರೂಮ್ and take it to the everyone's heart. ಅದಕ್ಕೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಅಧ್ಯಯನ. ಅಧ್ಯಯನ ಅಂದ್ರೆ ಏನು? ಅಧಿ ಅಯನ. ಅಯನ ಅಂದರೆ ಮಾರ್ಗ, ಲಕ್ಷ್ಯ. ಯಾವುದು ನಮ್ಮನ್ನು ಒಳಗೆ ಕರೆದುಕೊಂಡು ಹೋಗ್ತದೆಯೋ ಅದು ಅಧ್ಯಯನ. ಅದನ್ನು ನಾನು ಮಾಡಿಸ್ತೇನೆ, ಅದಕ್ಕಾಗಿ ಪ್ರಯತ್ನ ಮಾಡ್ತೇನೆ. ಅವರನ್ನು ಯಾರೋ ಕೇಳ್ತಾರೆ, ಒಬ್ಬ ಹೇಳ್ತಾನೆ ಅವರಿಗೆ, ಸ್ವಾಮೀಜಿ, ಐ ಹ್ಯಾವ್ ಗಾನ್ ಥ್ರೂ ಉಪನಿಷತ್ಸ್, ಆಲ್ ದ ಉಪನಿಷತ್ಸ್, ಗೀತಾ, ಅಂಡ್ ಈಚ್ ಅಂಡ್ ಎವರಿ ಸ್ಕ್ರಿಪ್ಚರ್, ಗಾನ್ ಥ್ರೂ ಸೆವರಲ್ ಟೈಮ್ಸ್ ಅಂತ ಹೇಳ್ತಾರೆ. ಆವಾಗ ಗುರುದೇವರು ಕೇಳ್ತಾರೆ, ಮೈ ಡಿಯರ್, ಯು ಟೆಲ್ ಮೀ ಹೌ ಮೆನಿ ಟೈಮ್ಸ್ ಗೀತಾ ಹ್ಯಾಸ್ ಗಾನ್ ಥ್ರೂ ಯು. ಯು ಹ್ಯಾವ್ ಗಾನ್ ಥ್ರೂ ಗೀತಾ, ಬಟ್ ಗೀತಾ ಹೌ ಮೆನಿ ಟೈಮ್ಸ್ ಗೀತಾ ಹ್ಯಾಸ್ ಗಾನ್ ಥ್ರೂ ಯು. ನಿನ್ನ ಒಳಗೆ ಗೀತೆ ಎಷ್ಟು ಹೋಗಿದೆ ಅದನ್ನು ಹೇಳು ನನಗೆ. ಇಷ್ಟು ಬಾರಿ ನೀನು ಒಂದು ವೇಳೆ ಗೀತೆಯ ಅಧ್ಯಯನವನ್ನು ಮಾಡಿದ್ದಾಗಿದ್ದರೆ ಬದಲಾವಣೆ ಬರಬೇಕಿತ್ತು. ಬದಲಾವಣೆ ಬಂದಿಲ್ಲ. ಅದರ ಅರ್ಥ ಏನು? ಅಧ್ಯಯನ ಸರಿಯಾಗಿ ಓದಿರ್ಬೋದು,
ಅಧ್ಯಯನ ಸರಿಯಾಗಿ ಮಾಡಿಲ್ಲ. ಅದಕ್ಕಾಗಿ ಅದನ್ನು ಮನೆ ಮನೆಗೆ ಮನಕ್ಕೆ ಮುಟ್ಟಿಸ್ತೇನೆ. ಅವರ ವಿದ್ಯಾಗುರುಗಳು, ನಮ್ಮ ಪರಮ ಗುರುಗಳು ತಪೋವಂಜಿ ಹೇಳಿದರು, ಅಲ್ಲಿ ಹೋಗಿ ಏನು ಮಾಡ್ತೀಯ ನೀನು? ಯಾರು ಕೇಳ್ತಾರೆ? ಅಲ್ಲಿರೋರೆಲ್ಲ ಭೋಗದಲ್ಲಿ ಬಿದ್ದಿದ್ದಾರೆ, ನೀನೇನು ಮಾಡ್ತೀಯ ಹೋಗಿ? ಆದರೆ ಇವರು ಬಂದದ್ದು ಅದು ಒಂದು ರೀತಿಯ ಪರೀಕ್ಷೆ. ಏನು ಮಾಡ್ತಾರೆ ನೋಡೋಣ ಅಂತ. ಆಮೇಲೆ ಅವರು ಆಶೀರ್ವಾದ ಮಾಡ್ತಾರೆ, ಅದು ಬೇರೆ ಮಾತು. ಆ ರೀತಿ ಮಾಡ್ತಾ 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 ಸುಮಾರು 43-44 ವರ್ಷಗಳು ಅದನ್ನು ನಾನು ವಿಷಯ ಹೇಳ್ತಾ ಇದ್ದೆ. 43-44 ವರ್ಷಗಳು ಬೆಳಗ್ಗೆ ಉಪನಿಷತ್ತು, ಸಂಜೆ ಗೀತೆ, ಇದರ ಪ್ರಚಾರವನ್ನು ಮಾಡ್ತಾ 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 ತಮ್ಮ ಶರೀರವನ್ನು ತ್ಯಜಿಸಿದ್ದವರು. ಅದೇ ಇವತ್ತಿಗೂ ಕೂಡ ಅದನ್ನು ಮುಂದುವರಿಸಿಕೊಂಡು ಬಂದಿರುವಂಥದ್ದು. 365 ದಿನಗಳೂ ಕೂಡ ಗೀತಾಜ್ಞಾನೇಂದ್ರಿಯಗಳು ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಾದರೂ ನಡೀತಾ ಇರ್ತದೆ. ಈಗ 75 ವರ್ಷಗಳು ಸಂದಿವೆ. ಆ 75ನೇ ವರ್ಷದ ಆಚರಣೆ ಹೇಗೆ? ಏನನ್ನು ಕಲಿತಿದ್ದೇವೋ ಅದರ ಪುನಃ ಮನನ, ಅದನ್ನು ಇನ್ನೂ ಹೆಚ್ಚಾಗಿ ಮಾಡ್ತೇನೆ. ಇನ್ನೂ ಎಷ್ಟು ಸಾಧ್ಯವೋ ಅಷ್ಟನ್ನು ನನ್ನ ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ, ನನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳೋದಕ್ಕೆ, ಅದರಂತೆ ನಡೆಯುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಗೀತೆಯ ಪ್ರಾರಂಭದ ಧ್ಯಾನ ಶ್ಲೋಕ ಅದೇ ಇರೋದು, ಅಂಬ ತ್ವಾಮನುಸಂಧಾಮಿ. ಭಗವದ್ಗೀತೆ, ಹೇ ಅಂಬ, ಹೇ ಅಮ್ಮ, ನೀನು ಹೇಳಿದಂತೆ, ನೀನು ನಿರ್ದೇಶಿಸಿದಂತೆ, ನೀನು ಉಪದೇಶಿಸಿದಂತೆ ಇನ್ನು ಮೇಲೆ ನಾನು ನನ್ನ ಜೀವನವನ್ನು ನಡೆಸ್ತೇನೆ. ಮತ್ತು ಇಲ್ಲಿಯವರೆಗೆ ಜೀವನ ನಡೆಸಿದ್ದು ಹೇಗೆ? ಹಾಗಿದ್ರೆ ಇಲ್ಲಿಯವರೆಗೆ ಜೀವನ ನಡೆಸಿರಲಿಲ್ಲವೋ? ಇಲ್ಲಿಯವರೆಗೆ ಜೀವನ ನಡೆಸಿದ್ದೆ. ಯಾವ ರೀತಿ ಅಂದರೆ ನನ್ನ ವಾಸನೆಗಳಿಗೆ ಅನುಸಾರವಾಗಿ, ನನ್ನ ರಾಗದ್ವೇಷಗಳಿಗೆ ಅನುಸಾರವಾಗಿ, ಮಾಮಕಾಹ ಅದರ ಮೇಲೆಯೇ ನಾನು ನನ್ನ ಜೀವನವನ್ನು ನಡೆಸಿದ್ದು. ಆದರೆ ಈಗ ನೀನು ಯಾವ ರೀತಿ ಹೇಳ್ತೀಯೋ ಆ ರೀತಿ, ನೀನು ಹಾಕಿಕೊಟ್ಟ ಮಾರ್ಗ ಏನಿದೆಯೋ ಅದರಲ್ಲಿ ನಾನು ನಡೀತೇನೆ, ನಡೆಯೋದಕ್ಕೆ ಪ್ರಯತ್ನ ಮಾಡುತ್ತೇನೆ. ಯಾವುದು ಭವದ್ವೇಷಿಣಿಯೋ, ರಾಗದ್ವೇಷ ದ್ವೇಷಿಣಿಯೋ ಅದನ್ನು ನಾನು ಅಳವಡಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕಾಗಿ ಹಾಗಿದ್ರೆ ಏನು ಮಾಡಬೇಕು? ಅರ್ಜುನದೊಂದು ಪ್ರಶ್ನೆ ಇತ್ತು, ನಾನು ಸಾಯ್ತೇನೆ, ಇವರೆಲ್ಲರನ್ನು ಕೊಲ್ತೇನೆ. ಯಾಕಂದರೆ ಮಹಾಭಾರತ ಯುದ್ಧ ಅನ್ನುವಂಥದ್ದು ಒಂದು ಅಂತಿಮ ಯುದ್ಧವಾಗಿತ್ತು, ನಿರ್ಣಾಯಕ ಯುದ್ಧ. ಕೇವಲ ಸೋಲಿಸಿದ್ರೆ ನಡೆಯೋದಲ್ಲ. ಇಲ್ಲಿ ಏನು ಅಂದರೆ, ಆ ಜಯಲಕ್ಷ್ಮಿ ಅನ್ನುವಂಥವಳು ಜಯಮಾಲೆಯನ್ನು ಹಿಡಿದುಕೊಂಡು ಬಂದರೆ ಆ ಬಿದ್ದಿರುವ ಶವಗಳ ಮೇಲೆ ನಡೆದವಳು ಬಂದು ಮಾಲೆಯನ್ನು ಹಾಕುವಂಥದ್ದು. ಹೀಗಾಗಿ ನಿರ್ಣಾಯಕ ಯುದ್ಧವಾಗಿತ್ತು. ಇಲ್ಲ ಗೆಲ್ಲುವುದು, ಇಲ್ಲ ಸಾಯುವುದು, ಎರಡೇ ಇದ್ದಿದ್ದಲ್ಲಿ. ಅಲ್ಲಿಗೆಲ್ಲರೂ ಸಾಯಬೇಕು. ಅದನ್ನೇ ಹೇಳ್ತಾನೆ ಭೀಷ್ಮ ದ್ರೋಣರನ್ನು ಕೊಲ್ಲೋದು ಹೇಗೆ? ಗುರುಗಳು, ಪಿತಾಮಹರು, ಬೇರೆ ಎಲ್ಲರನ್ನು ಕೊಲ್ಲುವುದು ಹೇಗೆ? ಮತ್ತು ಇವರೆಲ್ಲರನ್ನು ಕೊಂದ ನಂತರ ನಾನೇನು ಭೋಗಿಸುವಂಥದ್ದು ಆವಾಗ? ಅದಕ್ಕೆ ನನಗಿದು ಬೇಡ ಅನ್ನುವಂಥ ಒಂದು ವಿಚಾರ ಬಂತು. ಅದಕ್ಕಾಗಿ ಭಗವಂತ ಅದೇ ಸಮಸ್ಯೆ ನಮ್ಮೆಲ್ಲರಲ್ಲೂ ಇದೆ. ವಿ ಆರ್ ಆಲ್ ಸಫರಿಂಗ್ ಫ್ರಮ್ ಅರ್ಜುನ ಡಿಸೀಸ್ ಅಂತ ಗುರುದೇವರು ಹೇಳ್ತಾ ಇದ್ರು. ಅರ್ಜುನ ರೋಗ ಯಾವುದಿದೆಯೋ ಅದು ನಮ್ಮೆಲ್ಲರಲ್ಲಿಯೂ ಇದೆ, ನಮ್ಮೆಲ್ಲರಿಗೂ ಅಂಟಿಕೊಂಡಿದೆ.
ಅದಕ್ಕಾಗಿ ಅರ್ಜುನಂ ನಿಮಿತ್ತೀಕೃತ್ಯ ಭಗವಾನ್ ಭಾಷ್ಯಕಾರರು ಶಂಕರಾಚಾರ್ಯರು ಅದನ್ನೇ ಬರೆದದ್ದು. ಗೀತಾ ಭಾಷ್ಯದ ಪ್ರಾರಂಭದಲ್ಲಿ ಅರ್ಜುನಂ ನಿಮಿತ್ತೀಕೃತ್ಯ, ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಆಹ ಭಗವಾನ್ ವಾಸುದೇವ, ಭಗವಾನ್ ವಾಸುದೇವ ಎಲ್ಲರ ಹೃದಯದಲ್ಲಿಯೂ ಕೂಡ ಯಾರು ವಾಸ ಮಾಡ್ತಾನೆಯೋ ಅವನು ವಾಸುದೇವ. ಅವನೇ ನಮ್ಮೆಲ್ಲರಿಗೂ ಉಪದೇಶವನ್ನು ಮಾಡಿದ್ದು. ಯಾರಿಗೋಸ್ಕರ? ಅರ್ಜುನನಿಗೋಸ್ಕರ ಅಲ್ಲ, ನಮಗೋಸ್ಕರ. ಅರ್ಜುನಿಗೆ ಬೇಕಾಗಿರಲಿಲ್ಲ, ಅದಕ್ಕೆ ಅರ್ಜುನಂ ನಿಮಿತ್ತೀಕೃತ್ಯ. ಅರ್ಜುನನಲ್ಲಿ ಇಲ್ಲದ ಮೋಹವನ್ನು ಹಾಕಿ, ಅವನಲ್ಲಿ ಮೋಹ ಇರಲಿಲ್ಲ ಅಂತಲ್ಲ, ಇತ್ತು, ಆದರೆ ಆ ಮೋಹವನ್ನು ಜಾಗೃತಗೊಳಿಸಬೇಕಾಗಿತ್ತು. ಆ ಮೋಹ ಜಾಗೃತಗೊಳಿಸುವುದು ಹೇಗೆ? ಭೀಷ್ಮ ದ್ರೋಣರ ಮುಂದೆ ನಿಲ್ಲಿಸಿದರೆ ಆವಾಗ ಮೋಹ ಅನ್ನುವಂಥದ್ದು ತಾನೇ ತಾನಾಗಿ ಯಾವುದೆಲ್ಲ ದ್ವೇಷ ಭಾವನೆ ಬಂದಿತ್ತು. ಯಾಕಂದರೆ 13 ವರ್ಷಗಳವರೆಗೆ ಅವರು ಆ ಅನ್ಯಾಯವನ್ನು ಸಹಿಸಿಕೊಂಡದ್ದು. ಸ್ವಾಮೀಜಿಯವರು ಅರಿಗಿನ ಮನೆಯವರೆಗೂ ಹೇಳಿದರು ಅದನ್ನು. ಆಮೇಲೆ ದ್ಯೂತದ ಪ್ರಸಂಗ ಬಂತು, ಅಲ್ಲಿಯೂ ಕೂಡ ಅಪಮಾನವಾಯಿತು. ಅಷ್ಟಕ್ಕೆ ನಿಲ್ಲಲಿಲ್ಲ, ವನವಾಸಕ್ಕೆ ಹೋದ ಮೇಲೂ ಕೂಡ ಅವರುಗಳಿಗೆ ಅಪಮಾನ ಮಾಡುವುದಕ್ಕಾಗಿ ಏನೆಲ್ಲ ಷಡ್ಯಂತ್ರಗಳು ನಡೆಯಬೇಕೋ ಅದೆಲ್ಲ ನಡೆದಿತ್ತು. ಈಗಲೂ ಅದೇ ನಡೀತಾ ಇರೋದು. ದೇಶ ಮುಂದೆ ಹೋಗ್ತಿದೆ ಅಂತಂದ್ರೆ ಏನು ಮಾಡ್ತಾರೆ? ಏನು ಮಾಡ್ತಿದ್ದಾರೆ? ಹೆಮ್ಮೆ ಪಟ್ಕೊಳ್ತಾರೆ. ಎಲ್ಲ ದೇಶಗಳ ಜನರು ಬಂದು ಸೇರಿದ್ದಾರೆ. ಅವ್ರ ಮುಂದೆ ನಾವೇನು ಮಾಡಿದ್ದು? ನಮ್ಮ ಶರ್ಟನ್ನು ತೆಗೆದು ಹಾಕಿ ಉಲ್ಟಾ ಹಾಕ್ಕೊಂಡು ಅದನ್ನು ನಂಗಾನಾಚು ಮಾಡಿದ್ದು. ಏನದರ ಅರ್ಥ? ಭಾರತ ಅಂದರೆ ಹೀಗೆ ಅಂತ ತೋರಿಸ್ಕೊಟ್ರು. ಒಂದು ಕಾಲಕ್ಕೆ ಏನಿತ್ತು ಭಾರತ ಅಂದರೆ? ಒಂದು ಕಾಲಕ್ಕೆ ಭಾರತ ಅಂದರೆ ಇದು ಸಫೇರಗಳ ನಾಡು, ಹಾವುಗಳ ದೇಶ, ಹಾವುಗಳನ್ನು ಆವರಿಸುವ ದೇಶ ಅಂತೆಲ್ಲ ಕಡೆಗೂ ಪ್ರಸಿದ್ಧವಾಗಿತ್ತು. ಆದರೆ ಅದನ್ನು ತೆಗೆದು ಹಾಕಿ ಏನು ಮಾಡಿದರು? ಅದಲ್ಲ ಅನ್ನುವಂಥ ಪ್ರಯತ್ನ ಈಗ ನಡೆದದ್ದು. ಹೀಗಾಗಿ ನಮ್ಮ ಕಡೆ ನೋಡ್ತಾ ಇದ್ದಾರೆ ಎಲ್ಲರೂ. ಈಗ ನಮ್ಮ ಸಹಾಯವಿಲ್ಲದೆ ಏನು ನಡೆಯೋದಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಅದು ಸಹಿಸೋದಕ್ಕಾಗೋದಿಲ್ಲ. ದುಷ್ಟಶಕ್ತಿಗಳಿಗೆ ಯಾವಾಗಲೂ ಹಾಗೆ. ಪ್ರಭು ಶ್ರೀರಾಮಚಂದ್ರನ ಏಳಿಗೆಯನ್ನು ರಾವಣ ಸಹಿಸಲಿಲ್ಲ. ಅದೇ ರೀತಿ ಪಾಂಡವರ ಏಳಿಗೆಯನ್ನು ಕೌರವರು ಸಹಿಸಲಿಲ್ಲ. ಇದು ನಡೀತಾ ಇರೋದೇ. ಒಳಗಡೆ ನಡೆಯುವಂಥ ಯುದ್ಧವೇ ಇದು, ಬೇರೆ ಏನೂ ಅಲ್ಲ. ಆದರೆ ಏನನ್ನಾದರೂ ಮಾಡ್ತೇನೆ ಅಂತಂದರೆ ಯಾರು ಮಾಡಬೇಕದನ್ನು? ಚಾರಿಟಿ ಬಿಗಿನ್ ಫ್ರಾಮ್ ಹೋಮ್. ಚಾರಿಟಿ ಅನ್ನುವಂಥದ್ದೇನಿದೆ, ಧರ್ಮ ಅನ್ನುವಂಥದ್ದು ನನ್ನ ಮನೆಯಿಂದ ಪ್ರಾರಂಭವಾಗಬೇಕು. ನಾನೇ ಪ್ರಾರಂಭ ಮಾಡಬೇಕು. ಇದೆಲ್ಲವನ್ನು ವಿಚಾರ ಮಾಡಿ ನಾನು ಮೊದಲೇ ಹೇಳಿದೆ, 5 ಶ್ಲೋಕಗಳನ್ನು ಆರಿಸಿದ್ದಾರೆ ಗೀತೆಯಲ್ಲಿ. ಅದರಲ್ಲಿ ಮುಖ್ಯವಾಗಿ ನಮ್ಮೆಲ್ಲರಿಗೂ ಮೊದಲನೇ ಸಂದೇಶ ಭಗವಂತ ಕೊಟ್ಟದ್ದೇನು ಅಂದರೆ, ಅದು ಮೊದಲನೇ ಶ್ಲೋಕ, ನಿನ್ನ ಉದ್ಧಾರವನ್ನು ನೀನೇ ಮಾಡಿಕೊ. ಉದ್ಧರೇತ್ ಆತ್ಮನ ಆತ್ಮಾನಂ ನಾತ್ಮಾನಂ ಅವಸಾದಯೇತ್. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇದು ಮೊದಲನೇ ಶ್ಲೋಕ ಆ ಪಂಚಾಮೃತದಲ್ಲಿ. ಅದರದ್ದು ಕಾಪಿ ನೀವು ಕೊಡ್ತೇವೆ ಆಮೇಲೆ ನಾಳೆ. ಈ ರೀತಿ 5 ಶ್ಲೋಕಗಳನ್ನು ಮಾಡಿದ್ದಾರೆ. 2ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ಆರೈಸಿದ್ದು ಕರ್ಮಂಡೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಮೂರು ಮತ್ತು 4ನೇ ಶ್ಲೋಕಗಳನ್ನು ಆಯ್ಕೆ ಮಾಡಿಕೊಂಡದ್ದು 9ನೇ ಅಧ್ಯಾಯದಿಂದ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷ ಮದರ್ಪಣಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇನ್ನು 5ನೇ ಶ್ಲೋಕ ಕೊನೆಯದು, ಸರ್ವಧರ್ಮಾನ್ ಪರಿತ್ಯಜ್ಯ
ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈಗ ಮೊದಲನೇ ಶ್ಲೋಕ ಅಂತ ತಗೊಂಡ್ರೆ, ಉದ್ಧರೇತ್ ಆತ್ಮನ ಆತ್ಮಾನ, ನನ್ನನ್ನು ನಾನು ಮೇಲೆತ್ತಿಕೊಳ್ಳಬೇಕು, ಅದಕ್ಕಾಗಿ ನಾನೇ ಪ್ರಯತ್ನ ಮಾಡಬೇಕು. ನನಗೋಸ್ಕರ ಬೇರೆಯವರು ಯಾರಾದರೂ ಪ್ರಯತ್ನ ಮಾಡ್ತಾರೆ ಅಂದರೆ ಅದು ಸಾಧ್ಯವಿಲ್ಲ. ನಾನು ಮುಂದುವರಿಬೇಕು ಅಂದರೆ ನಾನೇ. ಗಮನಿಸಿ, ಕಣ್ಣು ಬಿಟ್ಟು ನೋಡಿದಾಗ ಜಗತ್ತಿನಲ್ಲಿ ಎಲ್ಲವೂ ಕೂಡ, ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ತಾನು ಮೇಲೆ ಬರೋದಕ್ಕೆ ಪ್ರಯತ್ನ ಮಾಡ್ತಿದೆ. ಪ್ರತಿಯೊಂದು ಪ್ರಾಣಿ ಇರಬಹುದು, ಎಲ್ಲಿಂದ ಜಡಗಳು ಅಂತ ನಾವೇನು ತಿಳಿದಿದ್ದೇವೋ, ಗಿಡ ಮರಗಳು ಕೂಡ ಒಂದು ಬೀಜವನ್ನು ಬಿತ್ತಾರೆ, ತಗ್ಗು ತೋಡಿ ಬೀಜ ಹಾಕ್ತಾರೆ, ಅದರ ಮೇಲೆ ಮಣ್ಣು ಮುಚ್ಚುತ್ತಾರೆ, ಅದರ ಮೇಲೆ ನೀರು ಹರಿಸ್ತಾರೆ. ಈಗ ಆ ಬೀಜ ಏನು ಮಾಡಬೇಕು? ಆ ಬೀಜದ ಮೇಲಿನ ಪೊರೆ ಏನಿದೆ ಗಟ್ಟಿಯಾಗಿರ್ತದೆ. ತಾನು ಮರವಾಗಿ ಬೆಳೆಯುವಂಥ ಶಕ್ತಿ ಸಾಮರ್ಥ್ಯ ಏನೋ ಅದರೊಳಗಿದೆ, ಅದು ಹೊರಗೆ ಬರಬೇಕು. ಅಲ್ಲಿಂದ ಅದರ ಸಂಘರ್ಷ ಪ್ರಾರಂಭ. ಮೊದಲು ತನ್ನ ಮೇಲಿನ ಪೊರೆಯನ್ನು ಹೊಡೆದುಕೊಂಡು ಮೇಲೆ ಬರಬೇಕು, ಅದರ ಮೇಲೆ ಘನಘೋರ ಅಂಧಕಾರ, ಆ ಅಂಧಕಾರವನ್ನು ಮೆಟ್ಟಿ ಮೇಲೆ ಬರಬೇಕು. ಆವಾಗ ಬೆಳಕಿನ ಸಾಮ್ರಾಜ್ಯಕ್ಕೆ ಬರುವಂತಹದ್ದು. ಅಲ್ಲಿಗೆ ನಿಲ್ತದೆಯೋ? ಅಲ್ಲಿಗೆ ನಿಲ್ಲೋದಿಲ್ಲ. ಸಂಘರ್ಷ ಎಲ್ಲಿಂದ ಪ್ರಾರಂಭವಾಗಿದೆ? ಬೀಜ ರೂಪದಲ್ಲಿದ್ದಾಗಿನಿಂದ ಸಂಘರ್ಷ ಪ್ರಾರಂಭವಾಗಿತ್ತು. ಮೇಲೆ ಎತ್ತುತ್ತಾ ಮೇಲೆ ಬಂದಾಗ ಅಂಕುರವಾಗಿ ಮೇಲೆ ಸಸಿ ಮೇಲೆ ಬಂತು ಅಂತಂದರೆ, ಈಗ ಹೊರಗಿನ ವಾತಾವರಣ, ಚಳಿ, ಗಾಳಿ, ಬಿಸಿಲು, ಮಳೆ ಎಲ್ಲವನ್ನು ಹೋರಾಡ್ತಾ ಎಲ್ಲದರ ಜೊತೆಗೆ ಹೋರಾಡ್ತಾ ನಿಲ್ಲಬೇಕು, ಬೆಳಿಬೇಕು. ಆ ರೀತಿ ಬೆಳೀತಾ ಹೋದ ಮೇಲೆ ಯಾವಾಗ ದೊಡ್ಡ ಮರವಾಗುತ್ತದೆಯೋ ಆವಾಗ ಗಾಸ್ಪೆಲ್ನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಾಪ್ಲಿಂಗ್ ನೀಡ್ಸ್ ಫೆನ್ಸಿಂಗ್. ಒಂದು ಸಣ್ಣ ಸಸಿ ಅನ್ನುವಂಥದ್ದು ಏನಿದೆ, ಅದು ಸಸಿಯಾಗಿರುವಾಗ ಅದಕ್ಕೆ ಬೇಲಿ ಬೇಕು. ಆದರೆ ಅದೇ ಸಸಿ when it becomes a tree, ಯಾವಾಗ ಅದು ಮರವಾಗುತ್ತದೆಯೋ ಆವಾಗ ಅದಕ್ಕೆ ಆನೆಯನ್ನು ಕೂಡ ಕಟ್ಟಬಹುದು ಅಂತ ಬರೀತಾರೆ. ನಾನು ಎಲ್ಲ ಕಡೆಗೂ ಕೂಡ, ಎಲ್ಲರಿಗೂ ಕೂಡ, ಎಲ್ಲೆಲ್ಲಿ ಹೋಗ್ತೇನೋ, ಯಾರ್ಯಾರು ಕೇಳ್ತಾರೋ ಸಾಧನೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತಂದರೆ ವಚನ ವೇದವನ್ನು ಓದೋದ್ರಿಂದ ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಗೂ. ಅನ್ಫಾರ್ಚುನೇಟ್ಲಿ ನಾವು ಒಂದೇ ಸಲ ನಾವು ಮತ್ತೆ ಓದಬೇಕು ಅಂತ ಅನ್ನಿಸ್ತದೆ, ಅದು ಇನ್ನೂವರೆಗೂ ಆಗ್ತಾನೇ ಇಲ್ಲ. ವಿವೇಕಾನಂದ ವರ್ಕ್ಸ್ ಕೂಡ ಅಷ್ಟೇ, ಮತ್ತೆ ಓದಬೇಕು ಅನ್ನಿಸ್ತದೆ, ಯಾಕೋ ಅದು ಕೂಡ್ತಾನೇ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಅದರಲ್ಲೂ ಕೂಡ ಮತ್ತೆ ಹೇಳ್ತೇನೆ, ಕಾದಂಬರಿ ಹಾಗೆ ಓದುವುದಲ್ಲ. ನಮ್ಮ ಪೂಜ್ಯ ಗುರುದೇವರು ಏನೆಲ್ಲ ಬುಕ್ಗಳನ್ನು ಬರೆದಿದ್ದಾರೋ ಅಲ್ಲಿ ಬರೀತಾರೆ, ದೀಸ್ ಆರ್ ನಾಟ್ ನಾವೆಲ್ಸ್, ಇವು ಕಾದಂಬರಿಗಳಲ್ಲ, ಕಾದಂಬರಿಗಳಾಗಿ ಓದಿ ಇಡುವಂಥದ್ದಲ್ಲ, ಕೇವಲ 4 ಮತ್ತು 5 ಪೇಜುಗಳನ್ನು ಮಾತ್ರ ಓದಿ ದಿನಕ್ಕೆ, ಅದಕ್ಕಿಂತ ಹೆಚ್ಚಿಗೆ ಓದೋ ಹಾಗಿಲ್ಲ. ಒಂದು ಯಜ್ಞದಲ್ಲಂತೂ ಅವ್ರು ಹೇಳಿದ್ದು, ಈಗ ಒಂದು ಯಜ್ಞವನ್ನು ಮಾಡಿದ 7 ದಿವಸ, ನಾಳೆಯಿಂದ ಎಲ್ಲರೂ ತಿಂಡಿಗಿಂತ ಮೊದಲು 3 ಶ್ಲೋಕಗಳನ್ನು ವ್ಯಾಖ್ಯಾನ ಸಮೇತವಾಗಿ ಓದಬೇಕು, ಆಮೇಲೆ ತಿಂಡಿ. ಆಮೇಲೆ ಅವರೇ ಹೇಳ್ಬಿಟ್ರು, ಸ್ವಾಮೀಜಿ ಐ ಆಮ್ ರಿಟೈರ್ಡ್ ಪರ್ಸನ್, ಆ್ಯಂಡ್ ಇಫ್ ಯು ಆರ್ ರಿಟೈರ್ಡ್ ಪರ್ಸನ್ ಓನ್ಲಿ 2 ಶ್ಲೋಕಾಸ್. ಆಮೇಲೆ ಏನು ಮಾಡಬೇಕು? ಅದು ಮುಗಿತಂದ್ರೆ ಮತ್ತೆ ಓದು.
ಆವಾಗ ಪ್ರಶ್ನೆಗಳು ಏನು ಬರ್ತೀವಿ ಅದನ್ನು ಬರೆದಿಡು. ಹೀಗೆ 18-20 ಸಾರಿ ಓದಿದ ಮೇಲೆ, ಅದೇ ಅಧ್ಯಾಯ ಓದಿದ ಮೇಲೆ ನಿನ್ನ ಒಳಗೆ ನಿನಗೆ ಅನುಭವಕ್ಕೆ ಬರ್ತದೆ, ನಿನ್ನ ಒಳಗೆ ಬದಲಾವಣೆ ಆಗುತ್ತಿದೆ ಅನ್ನೋದು ನಿನ್ನ ಅನುಭವಕ್ಕೆ ಬರ್ತದೆ. ಇದನ್ನು ಹೇಳ್ತಿದ್ರು. ಇದೇ ನೀವು ನನಗೆ ಕೊಡುವಂಥ ಗುರುದಕ್ಷಿಣೆ ಅಂತ ಹೇಳ್ತಿದ್ರು. ಬೇರೆ ಏನು ಬೇಡ, ನನಗೆ ಇಷ್ಟು ಸಾಕು. ಮನೆಗೆ ಹೋಗುವವರೆಗೆ ಮನನ ಮಾಡ್ತಾ ಹೋಗಿ ಕೇಳಿದ್ದನ್ನು, ಅದೇ ನನಗೆ ಕೊಡುವಂಥ ಗುರುದಕ್ಷಿಣೆ, ಅಷ್ಟು ಸಾಕು ನನಗೆ ಅಂತ. ಸಂಘರ್ಷ ಎಲ್ಲಿಂದ ಪ್ರಾರಂಭವಾಯಿತು? ಬೀಜ ಅದರ ಪೊರೆಯನ್ನು ಮೆಟ್ಟಿ ಹೊರಗೆ ಬರಬೇಕು, ಅದನ್ನು ಸೀಳಿ ಹೊರಗೆ ಬರಬೇಕು, ಆಮೇಲೆ ಭೂಮಿಯನ್ನು ಸೀಳಿ ಹೊರಗೆ ಬರಬೇಕು. ಅದಕ್ಕೆ 4 ಪ್ರಕಾರದ ಜೀವರಾಶಿಗಳಲ್ಲಿ ಉದ್ಭಿಜ್ಜ ಅಂತ ಕರೀತಾರೆ. ಗಿಡಮರಗಳಿಗೆಲ್ಲ ಅಂದರೆ ಭೂಮಿಯನ್ನು ಛೇದಿಸಿ ಮೇಲೆ ಬರ್ತವೆ. ಹಾಗೆ ಎಲ್ಲಿ ನಾವು ಕಣ್ಣಾಡಿಸಿ ನೋಡ್ತೇವೋ ಎಲ್ಲ ಕಡೆಯಲ್ಲೂ ಕೂಡ ಮೇಲೇಳಬೇಕು ಅನ್ನುವಂಥ ಸಂಘರ್ಷ ನಡೀತಾ ಇರೋದು ಕಾಣ್ತದೆ. ಅದರ ಜೊತೆಗೆ ಉಳಿವಿಗಾಗಿ ಹೋರಾಟವೂ ಕೂಡ. ಆದರೆ ಆ ಹೋರಾಟವನ್ನು ಯಾರು ಮಾಡಬೇಕು? ಭಗವಂತ ಹೇಳ್ತಾನೆ, ನೀನೇ ಮಾಡಬೇಕು. ನಿನ್ನ ಉದ್ಧಾರವನ್ನು ನೀನೇ ಮಾಡಬೇಕು. ಹೋಗಲಿ, ಈಗೆಲ್ಲ ಹೊರಮನೆಗಳು ಕಾಣ್ತಾ ಇಲ್ಲ, ನಾವೆಲ್ಲ ನಗರದಲ್ಲಿದ್ದೇವೆ, ಗೊತ್ತಿಲ್ಲ ನಮಗೆ. ಸರಿ, ಒಂದು ಸಲ ಯೋಚನೆ ಮಾಡ್ತಾ ಇದ್ದೆ, ಈಗ ಅದು ಹಳೇದಾಯ್ತಲ್ಲ ದೃಷ್ಟಾಂತ, ಈಗ ತಿಳಿಯುವಂಥ ದೃಷ್ಟಾಂತ ಕೊಡಬೇಕಲ್ಲ ಈಗ. ಆವಾಗ ಯೋಚನೆ ಮಾಡೋದು, ಒಂದೇನೋ ನೋಡ್ತಾ ಒಬ್ಬರ ಮನೆಗೆ ಹೋಗಿದ್ದೆ, ಅಲ್ಲಿ ಇದನ್ನು ಮಾಡ್ತಾ ಮಾಡ್ತಾ ನೋಡಿದೆ, ಅಲ್ಲಿ ಒಂದು ಮಗು ಇತ್ತು. ಆ ಮಗು ಅದಕ್ಕೆ ನಡೆಯೋದು ಕಲ್ತಿತ್ತು. ಹೀಗಾಗಿ 1 ನಿಮಿಷ ಕೂಡಿಸಿದ್ರು ಕೂಡ ಒಂದು ನಿಮಿಷಕ್ಕೆ ಮತ್ತೆ ಎದ್ದು ಓಡೋದು, ಮತ್ತೆ ಹಿಡಿದು ತಂದು ಕೂಡಿಸಿದ್ರು ಮತ್ತೆ ಎದ್ದು ಓಡೋದು. ಈಗ ಮಗುವನ್ನಂತೂ ಎಲ್ಲರೂ ನೋಡಿದ್ದೀರ, ಸಂತೋಷವನ್ನು ಪಡ್ತೀರ, ಮೊದಲಲ್ಲೇ ಇರ್ತದೆ. ಆಮೇಲೆ ಅದು ಡಬ್ಬ ಆಗೋದಕ್ಕೆ ಪ್ರಯತ್ನ ಮಾಡ್ತಿದೆ, ಹೌದಲ್ವ? ಯಾರು ಮಾಡ್ತಾರೆ ಅದನ್ನು? ಯಾರು ಡಬ್ಬ ಹಾಕೋದಿಲ್ಲ, ಅದೇ ಅದಾಗಿ ಡಬ್ಬ ಆಗ್ತದೆ, ಹೌದಲ್ವ? ಆಮೇಲೆ ಹೊಸದು ನಡೆಯೋದಕ್ಕೆ ಪ್ರಯತ್ನ ಮಾಡ್ತದೆ, ಕರೆಕ್ಟಾ? ಯಾರು ಮಾಡ್ತಾರೆ? ಅದೇ ಮಾಡ್ತದೆ, ಹೌದಲ್ವ? ಅದಕ್ಕಾಗಿ ಯಾರು ಮಾಡೋದಿಲ್ಲ. ಆಮೇಲೆ ಅಲ್ಲಿಂದ ಅದೇ ಸ್ವಲ್ಪ ಮೇಲೆ 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 ಬಂದು ಏಳೋದಕ್ಕೆ ಪ್ರಯತ್ನ ಮಾಡ್ತದೆ, ಕೂಡೋದಕ್ಕೆ ಪ್ರಯತ್ನ ಮಾಡ್ತದೆ, ಹೌದಲ್ವ? ಆಮೇಲೆ ನಿಧಾನಕ್ಕೆ ಏಳೋದಕ್ಕೆ ಪ್ರಯತ್ನ ಮಾಡ್ತದೆ. ಆದರೆ ಕಾಲುಗಳಲ್ಲಿ ಶಕ್ತಿ ಇಲ್ಲ, ಅದರಿಂದ ಮತ್ತೆ ಕೆಳಗೆ ದಪ್ಪಕ್ಕೆ ಬೀಳುತ್ತೆ, ಆದರೆ ಬಿಡೋದಿಲ್ಲ, ಮತ್ತೆ ಮೇಲಾಗ್ತದೆ. ಆಮೇಲೆ ಎದ್ದಾದ ಮೇಲೆ ಅದು ಏನಾದರೂ ಹಿಡ್ಕೊಂಡು ಮೇಲೆ ಇಡಬೇಕು ಅಂತ ಹೇಳ್ತದೆ. ಆಮೇಲೆ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ನಡಿಬೇಕು ಅಂತ ಪ್ರಯತ್ನ ಮಾಡ್ತದೆ, ಹೌದಲ್ವ? ಇದೆಲ್ಲದರಲ್ಲೂ ಕೂಡ ಏನಿದೆ ಅಂತಂದರೆ ಬೀಳೋದಿದ್ದೇ ಇದೆ, ಬೀಳುವುದು ಪ್ರತಿಯೊಂದರಲ್ಲೂ ಇದೆ. ಅದಕ್ಕೆ ಗುರುದೇವರ ಕಾಮೆಂಟ್ರಿ ಬರೆಯುವಾಗ ಹೇಳ್ತಾರೆ, ಬೀಳುವುದು ಸಹಜ, ತಪ್ಪುಗಳಾಗುವುದು ಸಹಜ, ಆದರೆ ಬಿದ್ದ ಮೇಲೆ ಬಂಡೆಯಾಗಬೇಡಿ. ರಬ್ಬರ್ ಬಾಲ್ ಆಗಿ, ರಬ್ಬರ್ ಬಾಲ್ ಕೆಳಗೆ ಬಿದ್ದ ತಕ್ಷಣ ಮತ್ತೆ ಪುಟದ ಮೇಲೆ ಇರ್ತದೆ, ಆ ರೀತಿ ಮೇಲೆ ಏಳುವುದಕ್ಕೆ ಪ್ರಯತ್ನ ಮಾಡಿ. ಉದ್ಧರೇತ್ ಆತ್ಮನ ಆತ್ಮಾನಂ ಅಂದರೆ ಸ್ವಪ್ರಯತ್ನ ಏನಿದೆಯೋ ಅದರ ಪ್ರಶಂಸೆಯನ್ನು ಶಾಸ್ತ್ರಗಳ ಎಲ್ಲ ಕಡೆಗೂ ಮಾಡ್ತವೆ. ಅದನ್ನು ಭಗವಂತ ಹೇಳಿದೆ, ಉದ್ಧರೇತ್ ಆತ್ಮನ ಆತ್ಮಾನಂ, ತನ್ನನ್ನು ತಾನೇ ಮೇಲೆತ್ತುಕೊಳ್ಬೇಕು, ಬೇರೆ ಯಾರು ಬಂದು ಮೇಲೆತ್ತೋದಿಲ್ಲ. ಇದಕ್ಕೆ 3 ದೃಷ್ಟಾಂತವನ್ನು, ಸ್ವಪ್ರಯತ್ನದ ಪ್ರಶಂಸೆಯನ್ನು ಭಗವಾನ್ ಭಾಷ್ಯಕಾರರು ತಿಳಿಸಿ ಹೇಳ್ತಾರೆ ನಮಗೆ 3 ಶ್ಲೋಕದಲ್ಲಿ. ಮೊದಲನೇದು ಹೇಳ್ತಾರೆ, ಋಣಮೋಚನಕರ್ತಾರಃ ಸಂತಿ ಸುತಾದಯ. ನಾವೇನಾದರೂ ಸಾಲ ಮಾಡಿದರೆ ಆ ಸಾಲವನ್ನು ತಂದೆ ಮಕ್ಕಳು ಯಾರಾದರೂ ತೀರಿಸೋರು ಬರ್ತಾರೆ, ತೀರಿಸಬಹುದು. ಈಗ ಆ ಪರಿಸ್ಥಿತಿನೂ ಇಲ್ಲ. ಕೆಲವಾರು ವರ್ಷದಿಂದ ನಾನು ಹುಬ್ಬಳ್ಳಿಯಲ್ಲಿದ್ದಾಗ 2007ರಲ್ಲಿ
ಆದರೆ ಮುಂದಿನ ವರ್ಷ ಬಂದಿದ್ದಾದ್ಮೇಲೆ ಒಂದು ಸರ್ತಿ ಒಬ್ಬರನ್ನು ಭೇಟಿ ಮಾಡಿದ್ದೆ. ನಾನು ಹೇಳಿದೆ, ನಿಮ್ಮಿಬ್ಬರು ಮಕ್ಕಳು ಡಾಕ್ಟರ್ ಆಗಿದ್ದಾರೆ, ಈಗ ನೀವು ಇನ್ನೂ ಯಾಕೆ ದುಡಿತಾ ಇದ್ದೀರ? ಅವ್ರದ್ದೊಂದು ಬೀಜದ ಅಂಗಡಿ ಇದೆ, ಬೀಜದ ಅಂಗಡಿ ವ್ಯವಹಾರ ಮಾಡ್ತಿದ್ರು ಅವರು. ಆಮೇಲೆ ಮತ್ತೆ ಅಲ್ಲಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಆ ಮಣ್ಣಿನ ಪರೀಕ್ಷೆ ಮಾಡಿ, ವಾತಾವರಣದ ಪರೀಕ್ಷೆ ಮಾಡಿ, ಇಲ್ಲಿ ಎಂಥ ಬೆಳೆಯನ್ನೇ ಬೆಳಿಬಹುದು, ಹೇಗೆ ಬೆಳಿಬಹುದು, ಇದನ್ನೆಲ್ಲವನ್ನು ಕೂಡ ಅವರಿಗೆ ಗೈಡೆನ್ಸ್ ಕೊಡುವಂಥದ್ದು. ಅದಕ್ಕೆ ಎಂಥ ಗೊಬ್ಬರ ಹಾಕಬೇಕು ಅದನ್ನೆಲ್ಲ ಹೇಳಿಕೊಟ್ಟು ಬರೋದು. ನಾನಂದು ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸಾಲ ತೀರಿಸೋದು. ಏನು ಸಾಲ? ಮಕ್ಕಳನ್ನು MBBS ಮಾಡಬೇಕಾದ್ರೆ ಸಾಲ ಮಾಡಿದೆ, ಯಾರು ತೀರಿಸಬೇಕು ಅದನ್ನು? ಈಗ ನಾನೇ ಎಲ್ಲ ತೀರಿಸಬೇಕಾಗಿತ್ತು. ಹಕ್ಕಿಗಳ ರೇಖೆ ಬಂತು, ಹೋಗಾಯ್ತವು. ಈಗ ಸಾಲ ಮಾಡಿದವು ನಾನು ತೀರಿಸ್ಬೇಕು. ನಾನಂದೇ ಭಾಷ್ಯಕಾರರು ಬರೆದಾಗ ಒಂದು ಕಥೆ ಇತ್ತು, ಮಕ್ಕಳು ತೀರಿಸ್ತಾರೆ ಅಂತ ಬರೆದ್ರು ಅವರು. ಋಣಮೋಚನ ಕರ್ತಾರ ಸಂತಿ ಸುತಾದಯ, ಮಕ್ಕಳೆಲ್ಲ ಸಾಲ ತೀರಿಸ್ತಾರೆ. ಆದರೆ ಹಸಿವೆ ನೀರಡಿಕೆಯಾದರೆ ಅದಕ್ಕಾಗಿ ನಾನೇ ಹಸಿವೆಯನ್ನು ಹಿಂಗಿಸಿಕೊಳ್ಳೋದಕ್ಕೆ ಏನಾದರೂ ತಿನ್ನಬೇಕು. ನೀರಡಿಕೆ ಆದರೆ ನೀರನ್ನು ಕುಡಿಬೇಕು. ಬೇರೆಯವರು ನನಗೋಸ್ಕರ ನೀರು ಕುಡಿದ್ರೆ, ಬೇರೆಯವರು ನನಗೋಸ್ಕರ ಊಟವನ್ನು ಮಾಡಿದರೆ ನನ್ನ ಹೊಟ್ಟೆ ತುಂಬೋದಿಲ್ಲ. ಅದನ್ನು ನಾನೇ ಮಾಡಬೇಕು. ಎರಡನೇ ಶ್ಲೋಕ ಬರೀತಾರೆ, ಮಸ್ತಕನ್ಯಸ್ತ ಭಾರಾದೇಹೆ, ತಲೆ ಮೇಲೆ ಭಾರವನ್ನು ಹೊತ್ತಿದ್ದೇವೆ, ಆಯಾಸವಾಗಿದೆ. ಯಾರಾದರೂ ಆ ಗಂಟನ್ನು ಇಳಿಸಿಕೊಂಡು ತಾವು ಸ್ವಲ್ಪ ದೂರ ಹೊರಬಹುದು. ಅಷ್ಟರ ಮಟ್ಟಿಗೆ ನಮ್ಮ ಸ್ವಲ್ಪ ಆಯಾಸವನ್ನು ಕಡಿಮೆ ಮಾಡೋರು ಯಾರಾದರೂ ಬರಬಹುದು. ಆದರೆ ನಡೀತಾ ಕಾಲಗಳು ನೋವು ಬಂದರೆ ಮಸಾಜ್ ಯಾರು ಮಾಡ್ಕೋಬೇಕು? ಕಾಲಿಗೆ ಎಣ್ಣೆ ಚೂರು ತಿಕ್ಕೊಳ್ಬೇಕಾದವ್ರು ಯಾರು? ನಾವೇ ಹೌದಲ್ಲ. ಇನ್ನು ಮೂರನೇದು ಬರೀತಾರೆ. ಮೂರನೇದು ಏನು ಅಂದರೆ, ರೋಗ ಮುಂತಾದವುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಔಷಧಿ ಮುಂತಾದವುಗಳಿವೆ. ಆದರೆ ಔಷಧಿ ಪತ್ತೆಯನ್ನು ಮಾಡಬೇಕಾದವರು ಯಾರು? ನಾನೇ. ಹಾಗೆ ಪ್ರತಿಯೊಂದಕ್ಕೂ ಕೂಡ ಸ್ವಪ್ರಯತ್ನ ಅನ್ನುವಂಥದ್ದೇನಿದೆ, ಭಗವಂತ ಅದನ್ನು ಹೇಳ್ತಾರೆ. ಅದರ ಉದ್ಧಾರವನ್ನು ನೀನೇ ಮಾಡಿಕೋ. ಉದ್ಧರೇತ್ ಆತ್ಮನ ಆತ್ಮಾನಂ. ಅದೇ ಸಮಯದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾನೆ. ಒಂದು, ಮೇಲೇರಿದ ಮೇಲೆ ಕೆಳಗಡೆ ಬೀಳುವುದು ಸಹಜ. ಸಾಧನೆ ಮಾರ್ಗದಲ್ಲೂ ಕೂಡ ಅಷ್ಟೇ. ಕೆಳಗೆ ಬಿದ್ದಾಗ ಒಂದು ಆಶ್ವಾಸನೆ ನಮಗೆ ಸಿಗುವಂಥದ್ದೇನು ಅಂತಂದರೆ, ನಾವು ಮೇಲೆ ಹೇಳ್ತಾ ಇದ್ದೇವೆ. ಕೆಳಗೆ ಬೀಳ್ತಿದ್ದೇವೆ ಅಂದ್ರೆ ಅರ್ಥ ಏನು? ಮೇಲೆ ಇದ್ದೇವೆ ಅಂತ ಆಯ್ತು, ಅದು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಅರ್ಥ. ಅದನ್ನು ಮತ್ತೆ ಕೆಳಗೆ ಬೀಳೋದಕ್ಕೆ ಬಿಡುವ ಹಾಗಿಲ್ಲ. ಆ ಸಮಯದಲ್ಲಿ ನಮ್ಮ ಒಳಗೆ ಹೀನ ಭಾವನೆಯನ್ನು ತಂದುಕೊಳ್ಳುವುದು ಬೇಡ. ನಮ್ಮ ಕಡೆ ಆಗೋದಿಲ್ಲ, ಇದೆಲ್ಲ ನಮಗಲ್ಲ. ನಾವೆಲ್ಲ ಏನು ಮಾಡಿಬಿಟ್ಟಿದ್ದೇವೆ? ಎಲ್ಲ ಮಹಾಪುರುಷ ಫೋಟೋಗಳನ್ನು ತಂದು ಮನೆಯಲ್ಲಿ ಹಾಕಿತ್ತು. ಮಳೆ ಬರೋದು, ಅದಕ್ಕೊಂದು ಮಾಲೆ ಹಾಕಿಬಿಟ್ಟಿದೆ. ಕೂದಲು ಕಡೆ ಬೆಳೆಯುತ್ತೆ ಮಹಾಪುರುಷರು. ನಾನಾಗಬೇಕು ಮಹಾಪುರುಷ ಅಲ್ಲ, ಇವರು ಮಹಾಪುರುಷರು. ಏನಾದರೂ ಹೇಳಿದರೆ ಎಲ್ಲರೂ ಹಂಗೆ ಹೇಳ್ತಾರೆ, ಅವರೆಲ್ಲ ಮಹಾಪುರುಷರು. ನಾನು ಒಬ್ಬರಿಗೇನು ಹೇಳ್ತಾ ಇದ್ದೆ, ಭರತ್ಜಿಯನ್ನು ನೋಡಿ, ಲಕ್ಷ್ಮಣಜಿಯನ್ನು ನೋಡಿ. ಹೌದು, ಭರತ್ಜಿಯ ಲಕ್ಷ್ಮಣಜಿ ಯೋಗ್ಯತೆ ನಮಗೂ ಬರಬೇಕಲ್ಲ ಅಂದರೆ ಗಳಿಸ್ಕೊಳ್ಬೇಕು, ಬೇರೆ ಏನೂ ಇಲ್ಲ. ನಮ್ಮ ಕಡೆ ಸಾಧ್ಯವಿಲ್ಲ. ನಾವು ಹೇಗೆ ಮಾಡ್ಬೋದು? ನಾವು ಮೊಟ್ಟ ಮೊದಲು ಯೋಚನೆ ಏನು ಮಾಡ್ತೇವೆ ಗೊತ್ತಾ? ಏನಾದರೂ ಒಂದು ಮಾಡಬೇಕು ಅಂದರೆ ನಾವು ಖಂಡಿತ ಯೋಚನೆ ಮಾಡ್ತೇವೆ.
ಹೇಗೆ ಅಂದರೆ ಇದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದನ್ನು ತೆಗೆದು ಹಾಕೋದಕ್ಕೆ ಅಥವಾ ಅದನ್ನು ಮುಂದೆ ತಳ್ಳೋದಕ್ಕೆ ಎಷ್ಟು ಕಾರಣಗಳನ್ನು ಕೊಡಬಹುದು, ಏನೇನು ಕಾರಣಗಳನ್ನು ಕೊಡಬಹುದು, ಅದೆಲ್ಲವನ್ನು ಹುಡುಕ್ತೇವೆ. ಈ ಕಾರಣಗಳಿಂದ ನನ್ನ ಕಡೆ ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಿರೋದು, ನ ಆತ್ಮಾನಂ ಅವಸಾದಯೇತ್. ನಿನ್ನನ್ನೇ ನೀನು ಹೀಗೆಳೆದುಕೊಳ್ಳಬೇಡ. ವಿವೇಕಾನಂದರು ಏನು ಹೇಳಿದರು? 33 ಕೋಟಿ ದೇವತೆಗಳ ಮೇಲೆ ನಂಬಿಕೆ ಇಟ್ಟು, ಎಷ್ಟು ಧರ್ಮಗಳಿವೆಯೋ ಜಗತ್ತಿನಲ್ಲಿ ಎಲ್ಲ ಧರ್ಮಗಳ ಮೇಲೆ ನಂಬಿಕೆ ಇಟ್ಟು ನಿನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಅಂದರೆ ಯಾವ ಪ್ರಯೋಜನವೂ ಇಲ್ಲ. ಮೊದಲ ವಿಶ್ವಾಸ ನನ್ನಲ್ಲಿ, ನಾನು ಮಾಡ್ತೇನೆ, ನಾನು ಮಾಡಿಯೇ ಮಾಡ್ತೇನೆ. ನಮ್ಮನ್ನು ನಾವು ಹೀಗೆಳೆದುಕೊಳ್ಳಬಾರದು. ನ ಆತ್ಮಾನಂ ಅವಸಾದಯೇತ್. ಏನೇ ಆಗಲಿ ನಾನು ಮಾಡ್ತೇನೆ, ಬಿದ್ದರೆ ತೊಂದರೆ ಇಲ್ಲ, ಮತ್ತೆ ಹೇಳ್ತೇನೆ. ವಿವೇಕಾನಂದ ಹೇಳ್ತಾರೆ ಒಂದು ಕಡೆಗೆ, 500 ತಪ್ಪುಗಳನ್ನು ಮಾಡಿದರೂ ಕೂಡ ಮತ್ತೆ ಮೇಲೆ ಹೇಳು, ಏನು ಚಿಂತೆ ಇಲ್ಲ. ಇಷ್ಟು ತಪ್ಪುಗಳಾಯಿತು, 500 ತಪ್ಪುಗಳಾಗಲಿ, ಆದರೂ ಮತ್ತೆ ಮೇಲೆ ಹೇಳೋದಕ್ಕೆ ಪ್ರಯತ್ನ ಮಾಡು. ಅದಕ್ಕೆ ಶಾಸ್ತ್ರದಲ್ಲಿ ದೃಷ್ಟಾಂತ ಕೊಡ್ತಾರೆ. ಪಿಪೀಲಿಕ ಇರುವೆ ಮೇಲೆ ಹತ್ತಿರ್ತದೆ ಗೋಡೆಯಿಂದ, ಏನೋ ತಾಗಿ ಕೆಳಗೆ ಬರ್ತದೆ, ಮತ್ತು ಸ್ವಲ್ಪ ಹೊತ್ತಿಗೆ ಮೇಲೆ ಇರೋದನ್ನು ನೋಡ್ತೇವೆ, ಮತ್ತೆ ಕೆಳಗೆ ಬರ್ತದೆ, ಮತ್ತೆ ಮೇಲೆ ಇರ್ತದೆ, ಹೇಳೋದು ಪ್ರಯತ್ನ ಮಾಡ್ತದೆ, ಕೊನೆಗೆ ಒಂದು ದಿವಸ ಮೇಲೆ ಹತ್ತದೆ ಅದು. ಆ ರೀತಿ ಪ್ರಯತ್ನ ಮಾಡು, ನೀನೇ ಪ್ರಯತ್ನ ಮಾಡು. ಉದ್ಧರೇತ್ ಆತ್ಮನ ಆತ್ಮಾನಂ. ಅದಕ್ಕಾಗಿ ಏನು ಬೇಕಾಗಿದ್ರೆ, ಅದಕ್ಕಾಗಿ ಒಂದು ಉಪಕರಣ ನಮ್ಮ ಒಳಗಿದೆ. ಅದ್ಯಾವುದು ಅಂದರೆ ಮನಸ್ಸು. ಆತ್ಮೈವ ಹಿ ಆತ್ಮನಃ ಬಂಧುವು. ನಮ್ಮ ಮನಸ್ಸೇ ನಮಗೆ ಬಂಧು. ಆತ್ಮೈವರಿ ಪುರಾತ್ಮನಃ. ಏನನ್ನಾದರೂ ಸಾಧಿಸಬೇಕು ಅಂತ ಅಂದರೆ ಮನಸ್ಸು ಬೇಕು. ಮಾಡುವುದಕ್ಕೂ ಕೂಡ ಮನಸ್ಸು ಬೇಕು, ಮಾಡದೇ ಇರುವುದಕ್ಕೂ ಕೂಡ ಮನಸ್ಸು ಬೇಕು. ಎರಡೂ ರೀತಿಯಿಂದಲೂ. ಅದಕ್ಕಾಗಿ ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಳ್ಳಿ. ನ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು. ಆತ್ಮವೇ ಅಂದರೆ ಅಲ್ಲಿ ಆತ್ಮ ಅಂದರೆ ಮನಸ್ಸು. ನಮ್ಮ ಮನಸ್ಸೇ ನಮಗೆ ಬಂಧು ಅಂದರೆ ಇದಕ್ಕಾಗಿ ಸಹಾಯ ಮಾಡುವಂಥದ್ದು. ಈ ಶ್ಲೋಕದಲ್ಲಿ ವ್ಯಾಖ್ಯಾನ ಬರೀತಾ ನಮ್ಮ ಗುರುದೇವರು ಹೇಳ್ತಾರೆ, ಒಂದು ಗುರಿಯನ್ನು ಇಟ್ಟುಕೊಳ್ಳಿ ಜೀವನದಲ್ಲಿ. ಒಂದು ಗುರಿಯನ್ನು ಇಟ್ಟುಕೊಂಡಾದ ಮೇಲೆ ಅದಕ್ಕೆ ತಕ್ಕ ಹಾಗೆ ಜೀವನವನ್ನು ರೂಪಿಸಿಕೊಳ್ಳುವಂಥದ್ದು ಪ್ರಾರಂಭವಾಗುತ್ತದೆ. ಈಗ ಒಬ್ಬ ಆಟಗಾರನಿದ್ದಾನೆ, ಅವನು ಆಟವನ್ನು ಆಡ್ತಾನೆ. ಒಂದು ವೇಳೆ ಅವನು ಬಂದು ಕೇವಲ ಮೈದಾನದಲ್ಲಿ ಜನಗಳನ್ನು ನೋಡ್ತಾ ಅವರೆಲ್ಲರೂ ಕೈವನ್ನು ಬೀಸನ್ನು ನೋಡಿ ಇದನ್ನು ಮಾಡೋದಾದರೆ ಅಷ್ಟಕ್ಕೆ ಬಂದಿದ್ರೆ ಅವನು ಮುಂದುವರಿಯೋದಿಲ್ಲ. ಅವನು ಮುಂದುವರಿಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ಜೀವನವನ್ನು ರೂಪಿಸಿಕೊಳ್ಬೇಕು. ಆವಾಗ ತನ್ನ ಜೀವನದಲ್ಲಿ ಏನೇನು ಬದಲಾವಣೆಗಳು ಬೇಕೋ ಅದೆಲ್ಲವನ್ನು ಅವನು ಮಾಡಿಕೊಳ್ಳಲೇಬೇಕು. ಆವಾಗ ಅವನ ಮೇಲೆ ಹೋಗೋದಕ್ಕೆ ಸಾಧ್ಯ, ಅಲ್ಲಿ ತನಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರಿ ಏನು ಬೇಕು? ಒಬ್ಬ ಕ್ರಿಕೆಟ್ ಆಟಗಾರನಾದರೆ ಅವನ ಕನಸು ಕಾಣ್ತಾನಂತೆ. ಏನು ಅಂತಂದರೆ, ನಾನು ಒಂದು ದಿವಸ ಲಾರ್ಡ್ನಲ್ಲಿ ಆಟವಾಡಬೇಕು, ಲಾರ್ಡ್ಸ್ನಲ್ಲಿ ಆಟವಾಡಬೇಕು. ಅದಕ್ಕೆ ಕ್ರಿಕೆಟಿನ ಕಾಶಿ ಅಂತ ಏನೋ ಕರೀತಾರೆ. ಟೆನ್ನಿಸ್ ಆದರೆ ಗುರುದೇವರು ಟೆನ್ನಿಸ್ ಎಕ್ಸಾಂಪಲ್ ಕೊಡ್ತಿದ್ರು, ಯಾಕಂದರೆ ಅವರಿಗೆ ಟೆನ್ನಿಸ್ ಇಷ್ಟ ಇತ್ತು. ಟೆನ್ನಿಸ್ ಮ್ಯಾಚ್ ಕೂಡ ನೋಡ್ತಾ ಇದ್ರು ಅವರು. ಹೀಗಾಗಿ ಆ ಟೆನ್ನಿಸ್ ಪ್ಲೇಯರ್ ವಾಂಟ್ಸ್ ಟು ಪ್ಲೇ ಇನ್ ವಿಂಬಲ್ಡನ್ ಅಂತ ಹೇಳ್ತಿದ್ರು ಅವರು. ವಿಂಬಲ್ಡನ್ ಆಡಬೇಕು ಅಂತ ಬಯಸ್ತಾರಂತೆ ಟೆನ್ನಿಸ್ ಆಟಗಾರ. ಆದರೆ ಅವ್ರು ಏನು ಮಾಡ್ತಿದ್ರು ಅಂತಂದರೆ ನೋಡ್ಕೊತ ಕೂಡ್ತಿರ್ಲಿಲ್ಲ.
ಯಾರ್ದೋ ಮನೆಯಲ್ಲಿ ಟಿ ವಿ ಇದ್ದರೆ ಅಲ್ಲಿ ಹೋಗೋದಂತೆ, ಹೋಗೋದ್ರ ಮುಂದೆ ಕೂಡೋದು. ಆಮೇಲೆ ಅವ್ರು ಬರ್ತಿದ್ದ ಹಾಗೇನೆ ಇಬ್ಬರು ಆಟಗಾರರು, ಇವನು ಸೋಲ್ತಾನೆ ಇವನು ಗೆಲ್ತಾನೆ ಅಂತೇಳಿ ಎದ್ದು ಹೋಗ್ಬಿಡ್ತಿದ್ದ, ಮುಗಿದು ಹೋಯ್ತು. ಕರೆಕ್ಟಾಗಿ ರಿಸಲ್ಟ್ ಹಾಗೆ ಬರೋದು. ಆಮೇಲೆ ಯಾರು ಕೇಳ್ತಾರೆ, ಇದು ಹೇಗೆ ಹೇಳ್ತೀರಿ ನೀವು ಅಂತ. ಹೇಗೆ ಹೇಳ್ತೀರಿ ಅಂದ್ರೆ ಅವ್ರು ನಡೆದು ಬರೋದೇ ಗೊತ್ತಾಗ್ತದೆ. ಒಬ್ಬನ ಕಾನ್ಫಿಡೆನ್ಸಿಂದ ಬರ್ತಾ ಇದ್ದ ಗೆಲ್ತೇನೆ ಅಂತ, ಇನ್ನೊಬ್ಬರಿಗೆ ಆ ಕಾನ್ಫಿಡೆನ್ಸೇ ಇಲ್ಲ. ಮೊದಲೇ ನಕಾರಾತ್ಮಕವೇ ನಾವು ಸೂಚನೆ ಮಾಡ್ಕೊಂಡ್ಬಿಟ್ರೆ ಗೆಲ್ಲೋದಕ್ಕೆ ಸಾಧ್ಯ. ಅದಕ್ಕೆ ನ ಆತ್ಮಾನಮೋ ಸಾಧಯೇತ್. ಎದುರುಗಡೆ ಇರುವಂಥ ವ್ಯಕ್ತಿ ವಿಶ್ವ ಪ್ರಸಿದ್ಧ ವ್ಯಕ್ತಿ ಇದ್ದಾನೆ, ನಾನು ಹೇಗೆ ಅವನ ಮುಂದೆ ಆಡಬಲ್ಲೆ ಇಲ್ಲ. ಆವಾಗ ಗುರುದೇವರು ಹೇಳ್ತಾ ಇದ್ರು, ಸಿ ಅರ್ಜುನ. ಆವಾಗ ಅರ್ಜುನನ ನೋಡಿ ಅಂತ. ಹೇಗೆ ಅಂತಂದ್ರೆ, ಅರ್ಜುನನ ಏನು ನೋಡಬೇಕು ಅಂದರೆ, ಭಗವಂತ ಬರ್ತಾನೆ ಒಂದು ಸರ್ತಿ, ಅವನು ಆವಾಗ ಬಂದು ಭೇಟಿ ಮಾಡ್ತಿದ್ದ ಅವರು ವನವಾಸದಲ್ಲಿ. ಅವಾಗ ಹೇಳ್ದ, ಇದು ನಿನಗೆ ವನವಾಸ ನಿನಗಲ್ಲ, ಈಗ ಯುದ್ಧದ ತಯಾರಿ ಮಾಡು. ಆ ಯುದ್ಧದ ತಯಾರಿ ಮಾಡಬೇಕಂತಂದ್ರೆ ಎಲ್ಲೆಲ್ಲಿ ಎಷ್ಟೆಲ್ಲ ಅಸ್ತ್ರಶಸ್ತ್ರಗಳಿವೆಯೋ ಅದಕ್ಕೆ ಆಚಾರ್ಯ ಶಿವ ಅವನು ಅನುಮತಿ ಕೊಡಬೇಕು. ಆವಾಗಲೇ ಎಲ್ಲ ದೇವತೆಗಳು ತಮ್ಮ ಅಸ್ತ್ರಶಸ್ತ್ರಗಳ ಬಗ್ಗೆ ಹೇಳಿಕೊಡ್ತಾರೆ. ಅದಕ್ಕೆ ಮೊದಲು ಅವನನ್ನು ಒಲಿಸಿಕೊ, ಹೋಗಿ ತಪಸ್ಸು ಮಾಡು. ಬೇರೆಯವರು ಮನಸ್ಸು ಮಾಡಲಿ. ಹೀಗಾಗಿ 5 ವರ್ಷ ಹೊರಗಡೆ ಇದ್ದ ಅವನು 13 ವರ್ಷದಲ್ಲಿ. ಆ 5 ವರ್ಷ ಹೋಗಿ ತಪಸ್ಸನ್ನು ಮಾಡಿ ಆವಾಗ ಪರೀಕ್ಷೆಗೆ ಭಗವಂತ ಬಂದದ್ದು. ಶಿವನನ್ನು ಕುರಿತು ತಪಸ್ಸು ಮಾಡಿದ. ಆವಾಗ ಭಗವಂತ ಪರೀಕ್ಷೆಗೆ ಬಂದ. ಕಿರಾತನಾಗಿ ಬರ್ತಾನೆ, ಬೇಡನಾಗಿ ಬರ್ತಾನೆ. ಕಿರಾತಾರ್ಜುನೀಯ ಅಂತಿದೆ, ಶಬರ ಶಂಕರ ವಿಳಾಸ ಅಂತ ಏನೋ ಒಂದು ಬರ್ತದೆ, ಅದು ಇಲ್ಲ. ಅದು ಅವನ ಜೊತೆ ಯುದ್ಧ ಮಾಡೋದಕ್ಕೆ ಹೋದ. ದ್ವಂದ್ವ ಯುದ್ಧವನ್ನು ಮಾಡ್ತಾನೆ. ದ್ವಂದ್ವ ಯುದ್ಧವನ್ನು ಮಾಡಿ ಸೋಲ್ತಾನೆ. ಆದರೂ ಕೂಡ ನಿಲ್ಲಿ ಬಿಡೋದಿಲ್ಲ, ಮತ್ತೆ ಯುದ್ಧ ಮಾಡ್ತಾನೆ ಅವನ ಹತ್ರ. ಅದರಿಂದ ಅವನಿಗೆ ಸಂತುಷ್ಟನಾಗ್ತಾನೆ. ಆದರೆ ಹೋರಾಟ ಮಾಡಿದ್ನಲ್ಲ, ಭಗವಂತ ಮೆಚ್ಚೋದು ಅದನ್ನು, ಬೇರೆ ಏನನ್ನಲ್ಲ. ನೀನು ಪ್ರಯತ್ನ ಮಾಡ್ತಾ ಇದ್ದೀಯೋ, ಧೈರ್ಯೇ ಸಾಹಸೇ ಲಕ್ಷ್ಮಿ ಅಂತಿದೆ ಸುಭಾಷಿತ. ಧೈರ್ಯೇ ಸಾಹಸೇ ಲಕ್ಷ್ಮಿ. ಧೈರ್ಯದಿಂದ ಮುಂದೆ ಹೋಗೋದಕ್ಕೆ ಸಾಹಸವನ್ನು ಯಾರು ಮಾಡ್ತಾರೆಯೋ ಅವರಿಗೆ ವಿಜಯಲಕ್ಷ್ಮಿ ಒಲಿತಾಳಂತೆ. ಇವತ್ತಿಲ್ಲ ನಾಳೆ, ಅದು ಬೇರೆ ಮಾತು. ನಿನ್ನೆ ಯಾರೋ ಪ್ರಶ್ನೆ ಕೇಳಿದರು, ಮತ್ತು ಶರೀರವನ್ನು ತ್ಯಾಗ ಮಾಡಿದ್ಮೇಲೆ ಮತ್ತೆ ಮುಂದೆ ಹೇಗೆ ಅಂತ, ಎಷ್ಟು ಜನ್ಮ ಬೇಕು ಅಂತ. ಸ್ವಾಮೀಜಿ ಅದಕ್ಕೆ ಉತ್ತರ ಕೊಟ್ಟರು, ಸರಿಯಾದ ಉತ್ತರವನ್ನು ಕೊಟ್ಟರು. ನನ್ನಲ್ಲಿ ಎಷ್ಟು ತೀವ್ರತೆ ಇದೆ ಅಷ್ಟು ಬೇಗನೆ ಆಗ್ತದೆ, ಬೇರೆ ಏನಿಲ್ಲ ಅದರಲ್ಲಿ. ಅದಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ನಾನು ಅಷ್ಟೇ, ಇನ್ನೇನಿಲ್ಲ. ಇದರ ಬಗ್ಗೆನೇ ವಿವೇಕಾನಂದರು ಒಂದು ಕಥೆಯನ್ನು ಹೇಳ್ತಾರೆ. ನಾನು ತಪ್ಪು ಹೇಳಿದ್ರೆ ಆಮೇಲೆ ಸ್ವಾಮಿ ಕಡೆ ಕರೆಕ್ಷನ್ ಮಾಡ್ಕೊಳ್ಳಿ ಅದನ್ನು, ತಿಳಿತಾ? ಹಾಂ, ಯಾಕಂದ್ರೆ ನಾನು ಒಂದು ಸಲ ಓದಿದ್ದೀನಿ, ಆಮೇಲೆ ಓದಲಿಕ್ಕಾಗಿಲ್ಲ. ಓದಬೇಕು ಅಂತ ಅನ್ನಿಸ್ತದೆ. ಇಬ್ಬರು ತಪಸ್ಸು ಮಾಡ್ತಿರ್ತಾರೆ. ನಾರದರು ಬರ್ತಾರೆ ಅಲ್ಲಿ. ಒಬ್ಬರು ಕೇಳ್ತಾನೆ, ನಾರದ್ರೆ ನೀವು ಆವಾಗ ವೈಕುಂಠಕ್ಕೆ ಹೋಗ್ತಾ ಇರ್ತೀರಾ? ನಾರಾಯಣನ ಕೇಳಿ ನನಗೆ ಮೋಕ್ಷ ಯಾವಾಗ? ಆಯ್ತಪ್ಪ ಕೇಳ್ತೇನೆ. ಇನ್ನೊಬ್ಬರ ಹತ್ರ ಬರ್ತಾರೆ, ಅವನು ಅದನ್ನು ಹೇಳ್ತಾನೆ, ನಾರದ್ರೆ ನನ್ನ ಬಗ್ಗೆ ಕೇಳಿ. ಸರಿ, ಅಲ್ಲಿ ಹೋಗ್ತಾರೆ, ನಾರಾಯಣನನ್ನು ಕೇಳ್ತಾರೆ, ಅವ್ರು ಹೇಳ್ತಾರೆ. ಆಮೇಲೆ ಬರ್ತಾ ಬರ್ತಾ ಮತ್ತೆ ಆ ಕಡೆ ಬಂದಾಗ ಮೊದಲನೇ ಅವನ ಹತ್ರ ಕೊಡ್ತಾರೆ. ಏನು ಹೇಳಿದ? ಇನ್ನು 3 ಜನ್ಮ ಬೇಕಂತೆ ನಿನಗೆ. ಅವನು ಅಳೋದು ಶುರು ಮಾಡಿಬಿಟ್ಟ. ಇಷ್ಟು ಜನ್ಮ ಕಳೆದಾಯಿತು, ಇನ್ನೂ 3 ಜನ್ಮನ, ಇನ್ನೂ 3 ಜನ್ಮ ನನಗೆ ಏನು ಮಾಡೋದು? ನಾನು ಅಳೋದಕ್ಕೆ ಶುರು ಮಾಡಿಬಿಟ್ಟ ಅಂತ ಅವನು ಸಮಾಧಾನ ಮಾಡ್ತಾರೆ. ಹೋಗಲಿ, ಇನ್ನು 3 ಜನ್ಮ ಅಂತೂ ಇದೆಯಲ್ಲ, ಪ್ರಯತ್ನ ಮಾಡು ಅಂತ ಹೇಳಿದ್ರೆ ಮುಗೀತು. ಅವನು ಸ್ವಲ್ಪ ಸಮಾಧಾನ ಮಾಡಿ ಕಳಿಸಿದರು. ಆದರೂ ಅವನು ಅಳುಕರು ನಿಲ್ಲಿಲ್ಲ. ಅಲ್ಲಿಂದ ಮುಂದೆ ಹೋಗ್ತಾ ಅವನಂತ ಬರ್ತಾರೆ. ಏನು ಹೇಳಿದರು? ಮೇಲೆ ನೋಡು.
ನೋಡ್ದ, ಈ ಮರ ಇದೆಯಲ್ಲ, ಹಾಂ, ಅದರಲ್ಲಿ ಎಷ್ಟು ಎಲೆಗಳಿವೆ, ಹಾಂ, ಆ ಎಲ್ಲ ಎಲೆಗಳು ಎಷ್ಟು ಎಲೆಗಳಿವೆ ಅಷ್ಟು ಜನ್ಮ ಬೇಕು ನೀ ಇನ್ನು. ಅವನು ಕೊಡೋದಕ್ಕೆ ಶುರು ಮಾಡಿಬಿಟ್ಟ. ಯಾಕೆ ಅಂದರೆ ಭಗವಂತ ಆಶ್ವಾಸನ ಕೊಟ್ಟನಲ್ಲ, ಅಷ್ಟು ಜನದ ಮೇಲಾದರೂ ನಮಗೆ ಸಿಕ್ಕೇ ಸಿಗ್ತದಲ್ಲ, ಇಲ್ಲೇ ಬೇಕು, ನಾವು ತಯಾರು. ಆವಾಗಲೇ ಆಕಾಶವಾಣಿ ಆಗ್ತದೆ, ಈಗಲೇ ನೀನು ಮುಕ್ತನಾದೆ. ಅದು ಒಂದು ವಿಶ್ವಾಸ ಬೇಕು, ಮಾಡುತ್ತೇನೆ ಅನ್ನುವಂಥದ್ದು ಒಂದು ವಿಶ್ವಾಸ ಬೇಕು. ಆ ಸ್ವಪ್ರಯತ್ನವನ್ನು ನಾವು ಮಾಡಿದ್ದಾದರೆ ಆವಾಗ ನಮ್ಮ ಉದ್ಧಾರ ಆಗಿ ಆಗ್ತದೆ. ಅದಕ್ಕೆ ಆತ್ಮೈವ ಹ್ಯಾತ್ಮೋ ಬಂದು, ಅದಕ್ಕೆ ನಿರ್ಧಾರ ಮಾಡುವಂಥ ಮನಸ್ಸು. ಇನ್ನೂ ಒಂದು ಕತೆ ಬರ್ತದೆ. ಒಂದು ಪಕ್ಷಿಯ ಮೊಟ್ಟೆಗಳನ್ನು ಸಮುದ್ರ ತಗೊಂಡೋಗ್ಬಿಟ್ಟಿರ್ತದೆ. ಇವೆಲ್ಲ ಕೇಳಿರ್ಬೇಕು. ಈಗ ಆ ಪಕ್ಷಿಗೆ ಏನಾಯಿತು, ಸಿಟ್ಟು ಬರ್ತದೆ ಸಮುದ್ರದ ಮೇಲೆ. ನನ್ನ ಮೊಟ್ಟೆಯನ್ನು ತೆಗೆದುಕೊಂಡು ಹೋಗ್ತಲ್ಲ, ನಾನು ನಿನ್ನ ಬಿಡೋದಿಲ್ಲ, ಶೋಷಣೆ ಮಾಡ್ತೇನೆ. ಏನು ಮಾಡ್ತಾ ಇತ್ತದು, ಹೋಗ್ತಿತ್ತು, ಅಲ್ಲಿ ಮುಳುಗು ಹಾಕ್ತಿತ್ತು. ಹೊರಗೆ ಮರಳಿನ ಮೇಲೆ ಬಂದು ಅದನ್ನೆಲ್ಲ ಜಾಡಿಸಿ ಮತ್ತೆ ಹೋಗೋದು, ಮುಳುಗು ಹಾಕೋದು, ಮಾಡೋದು. ದಿನಕ್ಕೆ ಎಷ್ಟು ಸತಿ ಮಾಡ್ತಿತ್ತು ಅದು. ಹೀಗೆ ಒಂದು 5-6 ದಿವಸ ಕಳೆದು, 8 ದಿವಸ ಕಳೆದು ಎಲ್ಲ ಆಯಿತು. ಇದನ್ನು ಗರುಡ ನೋಡ್ತಾನೆ ಒಂದು ಬಾರಿ. ಗರುಡ ಪಕ್ಷಿಗಳ ರಾಜ. ಅವನು ಕೇಳ್ತಾನೆ, ಏನಿದು, ಏನು ಮಾಡ್ತಿದ್ದಿ? ಇಲ್ಲ, ಹೀಗಾಗಿದೆ ಅಂತ ಮಾಡ್ತಿದ್ದೇನೆ. ಅಷ್ಟೇಯೋ, ನೀ ಈ ಕಡೆ ಬಾ. ಅವನು ಸಮುದ್ರದ ಮಧ್ಯದಲ್ಲಿ ಹೋಗಿ ಏನು ರೆಕ್ಕೆಗಳನ್ನು ಬೀಸೋದಕ್ಕೆ ಶುರು ಮಾಡಿದ್ನೋ, ಆವಾಗ ಇದ್ದದ್ದೆಲ್ಲ ಮೇಲೆ ಎದ್ದು ಎಲ್ಲ ಕಡೆ ಬಿದ್ದು ಹಾಗೆ ಯಾವಾಗ ನೀರು ಹೋಗೋದಕ್ಕೆ ಪ್ರಾರಂಭ ಆಯಿತೋ ಆವಾಗ ಸಮುದ್ರದೇ ಓಡಿ ಬರ್ತಾನೆ. ಓಡಿ ಬಂದು ಕೊಡೋದನ್ನ ಮೊದಲು ಅವನು ನನ್ನ ಪ್ರಜೆ. ಆವಾಗ ಸಮುದ್ರ ರಾಜ ಮೊಟ್ಟೆಗಳನ್ನು ತಂದು ಕೊಟ್ಟ ಅಂತ ಬರ್ತದೆ. ಈ ಕತೆ ಎಷ್ಟರ ಮಟ್ಟಿಗೆ ಸರಿ ಇದೆ, ಎಷ್ಟರ ಮಟ್ಟಿಗೆ ಇದೆಯಿಲ್ಲ, ಅದೆಲ್ಲ ಪ್ರಶ್ನೆ ಇಲ್ಲ. ಆ ಒಂದು ಸಣ್ಣ ಪಕ್ಷಿ ನನ್ನ ಮೊಟ್ಟೆಯನ್ನು ನಾನು ಹೊರಗೆ ತರ್ತೇನೆ, ಹೇಗೆ, ಆ ಸಮುದ್ರ ಶೋಷಣೆ ಮಾಡಿ ಪ್ರಯತ್ನ ಮಾಡ್ತದೆ. ನನ್ನ ಹತ್ರ ಆಗುತ್ತದೆ, ಆಗೋದಿಲ್ಲ, ಇಷ್ಟು ದೊಡ್ಡ ಸಮುದ್ರ, ಅದೆಲ್ಲ ನೋಡಲಿಲ್ಲ. ನಾನು ಮಾಡ್ತೇನೆ, ಬಿಡೋದಿಲ್ಲ. ಅದಕ್ಕೆ ದೈವದ ಸಹಾಯ ಬಂತು. ಅದನ್ನು ನೋಡಬೇಕು. ಅದನ್ನು ಭಗವಂತ ಹೇಳ್ತಿರೋದು ನ ಆತ್ಮಾನಂ ಅವಸಾನೆ. ಅದಕ್ಕೆ ನಿನ್ನ ಸಕಾರಾತ್ಮಕ ಮನಸ್ಸೇನಿದೆ, ನಿಶ್ಚಯಾತ್ಮಕ ಮನಸ್ಸೇನಿದೆ, ಸನಿರ್ಣಯಾತ್ಮಕ ಮನಸ್ಸೇನಿದೆ, ಅದೇ ನಿನಗೆ ಬಂದು. ಅದೇ ಮನಸ್ಸೇ ನಿನ್ನ ಶಬ್ದವೂ ಕೂಡ. ಗುರುದೇವರು ಒಂದು ಶಬ್ದವನ್ನು ಉಪಯೋಗಿಸ್ತಾರೆ, ಫ್ರೆನಿಮಿ ಅಂತ. ಫ್ರೆನಿಮಿ, FRENEMY, ಎನಿಮಿ, ಫ್ರೆನಿಮಿ. ಅದು ಅವ್ರದೇ ಬಾಯಿನ ವರ್ಡ್. ಅವರು ಒಂದ್ಸಲ ಉಪಯೋಗಿಸ್ಬಿಟ್ಟಿದ್ದಾರೆ ಫ್ರೆನಿಮಿ ಅಂತ ಹೇಳಿ. ಇದೇ ಶ್ಲೋಕ ಸಂದರ್ಭದಲ್ಲಿ ಯಾವಾಗ ಎಲ್ಲರೂ ಹುಡುಕಿ ನೋಡ್ತಾರೆ, ಆ ಶಬ್ದನೇ ಇಲ್ಲ ಡಿಕ್ಷನರಿಯಲ್ಲಿ. ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲೂ ಇಲ್ಲ ಶಬ್ದ. ಹೌದು, ಇಲ್ಲ. ಅದು ನನ್ನ ಶಬ್ದ, ನಾನು ಹುಡುಕಿದ ಶಬ್ದ. ಅದು ಏನದು? ಏನಿಲ್ಲ. 2 ಶಬ್ದಗಳು ಸೇರಿವೆ ಅದರಲ್ಲಿ, ಫ್ರೆಂಡ್, ಎನಿಮಿ, ಫ್ರೆನಿಮಿ. ಮುಗಿತಲ್ಲಿ, ಅಷ್ಟೇ, ಸಿಂಪಲ್. ಭಗವಂತ ಅಂದರೆ ಹೇಳ್ತಿರೋದು ಫ್ರೆನಿಮಿ ಅಂತ ಹೇಳಿತ್ತು ಭಗವಂತ. ಅಷ್ಟನ್ನು ನೆನಪಿಟ್ಕೊಂಡು ಸಾಕು ನೀವು ಅಂತ ಹೇಳ್ತಿದ್ರು. ಅಷ್ಟನ್ನು ನೆನಪಿಟ್ಕೊಳ್ಳಿ ಸಾಕು. ಫ್ರೆನಿಮಿ ಯಾರು? ಮೈ ಮೈಂಡ್ ಈಸ್ ಫ್ರೆನಿಮಿ. ನನ್ನ ಮನಸ್ಸೇ ನನಗೆ ಮಿತ್ರ, ನನ್ನ ಮನಸ್ಸೇ ನನಗೆ ಶತ್ರು. ಆತ್ಮಯವ ಹ್ಯಾತ್ಮನೋ ಬಂಧು ಆತ್ಮಯವ ರಿಪುರಾತ್ಮನಃ. ಅದಕ್ಕಾಗಿ ಪ್ರಯತ್ನವನ್ನು ನೀನೇ ಮಾಡಬೇಕು. ಭಗವಂತ ಅದನ್ನೇ ಹೇಳಿದ್ದು, ನೀನೇ ಮಾಡಬೇಕು. ಅಷ್ಟೆಲ್ಲ ಉಪದೇಶ ಮಾಡಿದ ಮೇಲೂ ಕೂಡ ಅವನೇನು ಇದನ್ನು ಮಾಡಲಿಲ್ಲ, ಮತ್ತು ಯುದ್ಧವನ್ನೇ ಮಾಡಿಸಿದ್ದ ಅವನು.
ಯಾಕೆಂದರೆ ನಾವು ಕೂಡ ಸಮಸ್ಯೆ ಬಂದಾಗ ಓಡಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಸರಿ ಇಲ್ಲ, ಈ ಸೊಸೈಟಿ ಸರಿ ಇಲ್ಲ, ಈ ಮೊಹಲ್ಲಾ ಸರಿ ಇಲ್ಲ, ಈ ಊರು ಸರಿ ಇಲ್ಲ, ಈ ಜಿಲ್ಲೆ ಸರಿ ಇಲ್ಲ, ಈ ರಾಜ್ಯ ಸರಿ ಇಲ್ಲ, ಈ ದೇಶ ಸರಿ ಇಲ್ಲ, ನಾನು ಹೊರಟೆ, ಇನ್ನೊಂದು ಕಡೆ ಹೋಗ್ತೇನೆ. ಆದರೆ ಅಲ್ಲೆಲ್ಲ ಹೋದರೂ ಕೂಡ ಎಲ್ಲಿ ಇಲ್ಲ. ಒಂದು ವಾರ ಹರ್ಷಾನಂದಜಿ ಹೇಳ್ತಾ ಇದ್ರು, ಯಾರೋ ಬ್ರಹ್ಮಚಾರಿ ಅಂತೆ, ಅವರು ಬಂದು ಅಲ್ಲಿ ಮಹಂತರಿಗೆ ಕೇಳ್ತಾರೆ, ಯಾವ ಸೆಂಟರು ಏನೋ ಅದೇನು ಹೇಳಿಲ್ಲ ಅವರು. ಬಂದು ಕೇಳ್ತಾರೆ, ನನಗೆ ಇಲ್ಲಿಂದ ಟ್ರಾನ್ಸ್ಫರ್ ಕೊಡಿಸಿ, ಬೇರೆ ಸೆಂಟ್ರಿಗೆ ವರ್ಗಾವಣೆ ಮಾಡಿ. ಆವಾಗ ಅವ್ರ ಮಹಂತರ ಏನು ಮಾಡಿದರು ಅಂತಂದರೆ, ಅವಾಗೆಲ್ಲ ಕಾರ್ಡ್ ಬರೀಬೇಕಿತ್ತಲ್ಲ, ಕಾರ್ಡ್ ತಗೊಳ್ತಾರೆ, ಬರೀತಾರೆ, ಬೇಲೂರು ನೋಡ್ದ ಅಡ್ರೆಸ್ ಬರೀತಾರೆ, ಎಲ್ಲ ಬರೀತಾರೆ. ಆಮೇಲೆ ಅದನ್ನು ಹಾಗೆ ಇಡ್ತಾರೆ, ಪೋಸ್ಟ್ ಮಾಡೋದಿಲ್ಲ. ಸ್ವಲ್ಪ ದಿವಸ ಬಿಟ್ಕೊಂಡು ಬಾ ನೋಡೋಣ ಅಂತಾರೆ. ಇದೇ ನಿರ್ಧಾರ ಇದ್ರೆ ನಾನು ಪೋಸ್ಟ್ ಮಾಡ್ತೇನೆ, ನೀನು ಕೈ ಮೇಲೆ ಕೊಡ್ತೇನೆ, ನೀನೇ ಹೋಗಿ ಪೋಸ್ಟ್ ಮಾಡಬೇಕು. ಆಯಿತು ಅಂತ 15 ದಿವಸ 20 ದಿವಸ ಕಳೆದ ಮೇಲೆ ಮತ್ತೆ ಕಳಿಸ್ತಾರೆ, ಮತ್ತೆ ಬಾ ಅಂತಾರೆ, ಮತ್ತೆ ಹೋಗು ಅಂತಾರೆ. ಈಗೇನೋ ನಡೀತು ಅಂತ ಹೇಳ್ತಾರೆ, ಎಷ್ಟು ಸರ್ ನಡೀತು ಗೊತ್ತಿಲ್ಲ. ಕೊನೆಗೂ ಅದಕ್ಕೆ ಬಂದಾಗ ಆವಾಗ ಅವನಿಗೆ ಹೇಳ್ತಾರೆ, ಅವನಿಗೆ ಹೇಳಿದ್ರಂತೆ ಏನು ಅಂದರೆ, ನೋಡು ನಿನಗೊಂದು ಮಾತು ಹೇಳ್ತೇನೆ, ಅದನ್ನು ಕೇಳು, ಇದ್ರ ಮೇಲೆ ವಿಚಾರ ಮಾಡಿ ಬಾ, ಅಲ್ಲಿಗೂ ನೀನು ನಿರ್ಧಾರವಿದ್ದು ನಾನು ಬದಲು ಮಾಡಿಕೊಡ್ತೇನೆ ಅಂತ. ಅವನಿಗೆ ಹೇಳ್ತಾರೆ ಏನು ಅಂದರೆ, ಒಂದು ಮಾತನ್ನು ನೆನಪಿಟ್ಟುಕೋ, ನೀನು ಎಲ್ಲೆಲ್ಲಿ ಹೋಗ್ತೀಯೋ ನಿನ್ನ ಮನಸ್ಸನ್ನು ತೆಗೆದುಕೊಂಡು ಹೋಗ್ತೀಯಾ ನಿನ್ನ ಜೊತೆಗೆ. ಅದರ ಅರ್ಥ ಏನು? ಈ ಸೆಂಟರ್ ಸರಿ ಇಲ್ಲ ಅನ್ನೋದು ನಿನ್ನ ಮನಸ್ಸಿನೊಳಗಿದೆ. ಅದು ಯಾವಾಗಿದೆಯೋ ಅದು ಎಲ್ಲಿ ಹೋದರೂ ಆ ಮನಸ್ಸು ಅದು ಸರಿ ಇಲ್ಲ ಅಂತಲೇ ಬರೋದು. ಮೊದಲು ಸ್ವಲ್ಪ ಕಾಣ್ತದೆ. ಎಲ್ಲಾದರೂ ಹೊಸ ಜಾಗಕ್ಕೆ ಹೋದರೆ ನಮಗದು ಸ್ವಲ್ಪ ಸರಿ ಅನ್ನಿಸ್ತದೆ. ಹಿಂದಿನ ಸೊಸೈಟಿಗಿಂತ ಈ ಸೊಸೈಟಿ ಚಲೋದು ಅಂತ ಹೇಳ್ತೇವೆ ಅಷ್ಟೇ, ಅಥವಾ ಹಿಂದಿನ ಊರಿಗಿಂತ ಈ ಊರು ಚಲೋದು ಅಂತ ಅನ್ನೋದು. ಆದರೆ ಮುಂದೆ ಸ್ವಲ್ಪ ದಿವಸ ಆದಮೇಲೆ ಏನಾಗ್ತದೆ, ನಮ್ಮ ಗುರುಗಳು ಹೇಳ್ತಾ ಇದ್ದರು, ನಾವು ಕೇಳಿದೆವು. ಆವಾಗ ನಾನು ಕೇಳಿದೆ, ಹಾಗೇಕಾಗ್ತದೆ ಮತ್ತೆ ಅಂತ. ಅವಾಗ ಹೇಳಿದರು, ಏನಿಲ್ಲ, ನಾವು ಬೇರೆ ಜಾಗಕ್ಕೆ ಹೋದಾಗ ನಮ್ಮ ವಾಸನೆಗಳೆಲ್ಲ ಸ್ವಲ್ಪ ಹೊತ್ತು, ನಮ್ಮ ರಾಗದ್ವೇಷಗಳು ಇವೆಲ್ಲ ಸ್ವಲ್ಪ ಸಮಯ ಮುಚ್ಚಿಕೊಂಡಿರ್ತವೆ. ಸಮಯ ಕಳೆದ ಹಾಗೆ ಅವು ಗರಿ ಬೀಚ್ಕೊಳ್ತವೆ, ಮತ್ತೆ ಯಥಾ ಪ್ರಕಾರ ರಾಗದ್ವೇಷಗಳಲ್ಲಿ ಗರಿ ಬೀಚ್ಕೊಳ್ತವೆ. ಆವಾಗ ಇದೇ ಕತೆ. ಅದನ್ನು ಅವ್ರು ಹೇಳಿದ್ದು. ಆಮೇಲೆ ಪೂಜ್ಯ ಹರ್ಷಾನಂದ ಹೇಳ್ತಾ ಇದ್ದರು, ಆಮೇಲೆ ಆ ಬ್ರಹ್ಮಚಾರಿ ಬರಲೇ ಇಲ್ಲ. ನನಗೆ ಕೇಂದ್ರ ಬದಲಾವಣೆ ಮಾಡಿಕೊಡಿ, ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಹೇಳಿಕ್ಕೆ ಆ ಬ್ರಹ್ಮಚಾರಿ ಬರಲೇ ಇಲ್ಲ ಅಂತ ಹೇಳ್ತಿದ್ರು. ಅರ್ಥ ಇದೆ ಇದರದು, ನನ್ನ ಉದ್ಧಾರವನ್ನು ನಾನೇ ಮಾಡಿಕೊಳ್ಬೇಕು, ಆದರೆ ಅದಕ್ಕೆ ಸಹಾಯಕವಾಗಿರುವಂತಹದ್ದು ನನ್ನ ಮನಸ್ಸು. ಆ ಮನಸ್ಸೇ ನನಗೆ ನಾನು ಸರಿಯಾದ ನಿರ್ಧಾರವನ್ನು ಮಾಡಿ ಅದಕ್ಕಾಗಿ ನಾನು ತಯಾರಾಗ್ತೇನೆ, ಆ ರೀತಿ ಜೀವನವನ್ನು ರೂಪಿಸಿಕೊಳ್ತೇನೆ ಅಂತ ಅಂದರೆ, ಅದಕ್ಕಾಗಿ ನಡೆಯೋದಕ್ಕೆ ಪ್ರಯತ್ನ ಮಾಡಿದರೆ ಮೊದಲು ಪ್ರತಿರೋಧ ಮಾಡಿದಂಥ ಮನಸ್ಸೇ ನನಗೆ ಸಹಾಯ ಮಾಡ್ತದೆ. ಇಲ್ಲ ಅಂದರೆ ಮಾಡೋದಿಲ್ಲ. ಸೊ ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಬೇಕು, ಎಲ್ಲ ಸರಿ ಇದೆ. ಇಷ್ಟೆಲ್ಲ ಆದ ಮೇಲೂ ಕೂಡ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತದೆ. ಆಯಿತು, ನಾನು ಎಲ್ಲದಕ್ಕೂ ತಯಾರಿದ್ದೇನೆ, ಏನೆಲ್ಲ ಅಡೆತಡೆಗಳು ಬರ್ತವೋ ಅದನ್ನೆಲ್ಲ ಎದುರಿಸೋದಕ್ಕೆ ತಯಾರಿದ್ದೇನೆ, ಆದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಹೇಳಿ ಅಂತ ಬಂದಾಗ ಭಗವಂತ ಮುಂದೆ ಹೇಳ್ತಾನೆ, ಒಂದು ಉಪಕರಣವನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ,
ಅದನ್ನು ಉಪಯೋಗಿಸಿಕೋ. ಯಾವುದದು? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಕರ್ಮ ಅನ್ನುವಂಥ ಒಂದು ಉಪಕರಣವನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ, ಅದರಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ಈ ಮಾತನ್ನು ಭಗವಂತ ಹೇಳುವನಿದ್ದಾನೆ ನಮ್ಮೆಲ್ಲರಿಗೂ. ಅದನ್ನು ನಾಳಿನ ದಿವಸ ಸಂಜೆ 7 ರಿಂದ 8:30ವರೆಗೆ ಚರ್ಚೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ